ಮತ್ತೊಂದು ಗಣಿತದ ಅಧ್ಯಾಯದೊಂದಿಗೆ ನಿಮ್ಮ ಮುಂದೆ ಇವತ್ತು ನಾನಿದ್ದೀನಿ ವಿರೂಪಾಕ್ಷ ಕೋರಿ, ಕರ್ನಾಟಕ ಪಬ್ಲಿಕ್ ಶಾಲೆ ಕರಡಿಯಿಂದ. ಫಸ್ಟ್ ಆಫ್ ಆಲ್, ವೃತ್ತಗಳು ಅಂದ್ರೆ ಏನು ಅಂತ ಹೇಳಿ ಬೇಸಿಕ್ ಆಗಿ ನಾವು 9ಗಿಂತ ಹಿಂದಿನ ಅಭ್ಯಾಸ ಮಾಡಿದ್ದೀವಿ. ವೃತ್ತ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಒಂದು ಕೇಂದ್ರ, ಆ ಕೇಂದ್ರದಲ್ಲಿ ನಿರ್ದಿಷ್ಟ ದೂರದಲ್ಲಿ ಇಲ್ಲಿಂದ ಇಷ್ಟೇ ದೂರ ಅಂತಂದ್ರೆ ಅಷ್ಟೇ ದೂರದಲ್ಲಿರುವಂತಹ ಎಲ್ಲಾ ಬಿಂದುಗಳ ಗಣವನ್ನ ಇಲ್ಲಿ ಅರ್ಥ ಮಾಡಿ, ಅಷ್ಟೇ ದೂರದಲ್ಲಿರುವಂತಹ ಎಲ್ಲಾ ಬಿಂದುಗಳ ಗಣ, ಆ ಬಿಂದುಗಳ ಗಣವನ್ನ ನಾವು ವೃತ್ತ ಅಂತ ಹೇಳಿ ಕರಿತೀವಿ. ಅರ್ಥ ಮಾಡಿ, ಆ ಎಲ್ಲಾ ಬಿಂದುಗಳು ಸೇರಿಕೊಂಡು ಒಂದು ವೃತ್ತ ಆಗುತ್ತೆ. ಹಾಗಾಗಿ ಇದು ಕೇಂದ್ರ, ಇದು ವೃತ್ತ. ಈ ವೃತ್ತ ಸಂಬಂಧಪಟ್ಟಂತೆ ಡೆಫಿನಿಷನ್ ಕೇಳಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ. ವೃತ್ತ ಎಂದರೆ ಏನು ಅಂತ ಕೇಳಿದ್ರೆ, ಯಾಕಂದ್ರೆ ಇದು ವೆರಿ ಬೇಸಿಕ್ ಕ್ವಶನ್, ಗೊತ್ತಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ವೃತ್ತದಲ್ಲಿ ಬರುವಂತಹ ಪದಗಳು ಯಾವ ಅಂಶಗಳಿಂದ ಇಟ್ಕೊಂಡು ನಾವು ಬೇಸಿಕ್ ಆಗಿ ಕಲ್ಕೊಳ್ಳೋ ಸಾಧ್ಯ ಆಗುತ್ತೆ ಇಲ್ಲಿದ್ದಾವೆ. ಫಸ್ಟ್ ಆಫ್ ಆಲ್, ವೃತ್ತ ರಚನೆ ಆಗಬೇಕಾದ್ರೆ ಮೊದಲು ಕೇಂದ್ರ, ಯಾವುದು ನಿರ್ದಿಷ್ಟವಾದ ಬಿಂದು ಇದೆಯೋ ಆ ನಿರ್ದಿಷ್ಟವಾದ ಬಿಂದುವಿಗೆ ನಾವು ಕೇಂದ್ರ ಅಂತ ಕರಿತೀವಿ. ಇದನ್ನ ಸಾಮಾನ್ಯವಾಗಿ ಓ ನಿಂದ ಗುರುತಿಸ್ತೀವಿ, ಕೇಂದ್ರ. ಇನ್ನು ಪರದೆ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಬಿಂದುಗಳ ಗಣದಿಂದ ಆದಂತಹ ಒಂದು ಪಥ ಇದೆ, ಇಲ್ಲಿ ಲೋಕಸ್ ಇದೆ. ಈ ಪಥವನ್ನ ನಾವು ಪರಿಧಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ಈ ಉದ್ದ ಎಷ್ಟಾಗುತ್ತೆ ಅಂತ ನೋಡ್ತಿಲ್ಲ, ಇದನ್ನ ನಾವು ಪರಿಧಿ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಒಂದು ತ್ರಿಜ್ಯ ಅಂದ್ರೆ ಏನು ಅಂತ ಒಂದು ಪದ ಇದೆ. ತ್ರಿಜ್ಯ ಅಂದ್ರೆ ಇಲ್ಲಿ ಅರ್ಥ ಮಾಡಿ, ಕೇಂದ್ರದಿಂದ ವೃತ್ತ ಪರದೆಯ ಮೇಲೆ ಇರುವಂತಹ ಯಾವುದಾದ್ರೂ ಒಂದು ಬಿಂದುವನ್ನು ಎ ಅನ್ನುವಂತ ಒಂದು ಬಿಂದು ಇದೆ, ಆ ಬಿಂದುವಿಗೆ ಸೇರಿಸಿದಾಗ ವೃತ್ತ ಕೇಂದ್ರ ಮತ್ತು ವೃತ್ತ ಪರದೆಯ ಮೇಲಿನ ಬಿಂದುವನ್ನ ಸೇರಿಸುವಂತಹ ರೇಖೆಗೆ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ತ್ರಿಜ್ಯ ಎಂದರೆ ಏನು ಅಂತ ನಾವು ಡಿಫೈನ್ ಮಾಡಬೇಕು ಅಂದ್ರೆ ಕೇಂದ್ರ ಮತ್ತು ಪರದೆ ಮೇಲೆ ಬಿಂದುವನ್ನು ಸೇರಿಸುವಂತ ರೇಖೆ ತ್ರಿಜ್ಯ ಆಗುತ್ತೆ. ಇನ್ನ ಜ ಅಂದ್ರೆ ಏನು ಅಂತ ಹೇಳೋಣ. ಇಲ್ಲ ನೋಡಿ, ಬಿ ಅನ್ನುವಂತ ಒಂದು ಬಿಂದು ಇಲ್ಲಿದೆ, ಸಿ ಅನ್ನುವಂತ ಒಂದು ಮತ್ತೊಂದು ಬಿಂದು ವೃತ್ತ ಪರದೆ ಮೇಲಿದೆ. ಈ ಎರಡೂ ರೇಖೆಗಳನ್ನ, ಎರಡೂ ಬಿಂದುಗಳನ್ನ ಸೇರಿಸುವಂತ ರೇಖೆಗೆ ನಾವು ಜ ಅಂತ ಹೇಳಿ ಕರಿತೀವಿ. ನೋಡಿ, ಇನ್ನೊಂದು ಅರ್ಥ ಮಾಡಿ, ಬಿ ಅಂತ ಒಂದು ಪಾಯಿಂಟ್, ಸಿ ಅಂತ ಒಂದು ಪಾಯಿಂಟ್, ಅವೆರಡು ಸೇರಿಸುವಂತ ರೇಖೆ ಜ ಆಗುತ್ತೆ. ಜ ಇದನ್ನ ಮುಂದಕ್ಕೆಲ್ಲ ಹಿಂಗೆ ತೋಡ್ತಾ ಹೋದ್ರೆ ಈ ರೇಖೆ ಒಂದು ಟೈಮ್ ಅಲ್ಲಿ ಸೆಂಟರ್ ಮೂಲಕ ಹೋಗ್ಬಿಡುತ್ತೆ, ಕೇಂದ್ರದ ಮೂಲಕ ಸಹಿತ ಜ ಆಗೋಗುತ್ತೆ. ಹೀಗೆ ಕೇಂದ್ರದ ಮೂಲಕ ಹಾಯ್ದು ಹೋಗುವಂತಹ ಜಾವನ್ನು ನಾವು ವ್ಯಾಸ ಅಂತ ಹೇಳ್ತೀವಿ. ನೋಡಿ, ಡಿ ಅಂತ ಒಂದು ಪಾಯಿಂಟ್, ಎ ಅಂತ ಒಂದು ಪಾಯಿಂಟ್, ಈ ರೇಖೆ ಕೇಂದ್ರದ ಮೂಲಕ ಹೋಗುತ್ತೆ. ಹಾಗಾಗಿ ಡಿ ಎ ಅನ್ನೋದು ವ್ಯಾಸ. ಹಾಗಾದ್ರೆ ವ್ಯಾಸ ಅನ್ನೋದೇನು? ಅದು ಸಹಿತ ಒಂದು ಜ, ಅದನ್ನು ವೃತ್ತದಲ್ಲಿ ನಡೆಯುವಂತ ಅತ್ಯಂತ ದೊಡ್ಡ ಜ, ಅತ್ಯಂತ ದೊಡ್ಡ ಜ ಅನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ವ್ಯಾಸ ತ್ರಿಜ್ಯದ ಎರಡು ಸಿಗುತ್ತೆ. ತ್ರಿಜ್ಯ ಎಷ್ಟಿತ್ತು ಅಲ್ಲಿ 2 ಸಿಗುತ್ತೆ. ಡಿ ಈಕ್ವಲ್ ಟು 2r ಅಂತ ಹೇಳಿ ಬರ್ಕೊಂಡು ಅದನ್ನೇ ಪಾಯಿಂಟ್ ಇಟ್ಕೊಂಡು ನಾವು ಲೆಕ್ಕ ಮಾಡ್ತೀವಿ. ಎಲ್ಲಿ ವ್ಯಾಸವನ್ನು ಕೊಡ್ತಾನೋ ಅರ್ಧ ಮಾಡಿದ್ರೆ ತ್ರಿಜ್ಯ ಸಿಗುತ್ತೆ, ಎಲ್ಲಿ ತ್ರಿಜ್ಯ ಕೊಡ್ತಾರೋ ಡಬಲ್ ಮಾಡಿದ್ರೆ ವ್ಯಾಸ ಸಿಗುತ್ತೆ. ಆ ಕ್ವಶನ್ ಸಂಬಂಧಪಟ್ಟಂತೆ ನೀವು ಒಂದು ಅರ್ಥೈಸ್ಕೊಳ್ಬೇಕಾಗುತ್ತೆ. ನಂತರ ಕೂಡ ಇಲ್ಲಿ ಬೇಸಿಕ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ಬೇಸಿಕ್ ನಾಲೆಜ್ ಗೊತ್ತಿರೋ ಹಾಗೆ ಒಂದು ಕ್ವಶನ್ ಯಾವುದು ಅಂತಂದ್ರೆ, ಈ ಚಿತ್ರದಲ್ಲಿ ಒಂದು ಮಾರ್ಗದರ್ಶನ ಪತ್ರಿಕೆಯಲ್ಲಿ ಕೇಳಿದಂತ ಪ್ರಶ್ನೆ ಇದೆ. ಈ ಚಿತ್ರದಲ್ಲಿ ಬಿಸಿ ಅನ್ನುವಂತ ರೇಖೆ ಏನು? ತ್ರಿಜ್ಯನ, ಜಾನ, ವ್ಯಾಸನ, ಛೇದನ ಅಂತ ಕೇಳ್ತೀನಿ. ಇಲ್ಲಿ ಅರ್ಥ ಮಾಡಿದ್ರೆ ಎ ಬಿ ಅನ್ನುವಂತಹದ್ದು ಕೇಂದ್ರದ ಮೂಲಕ ಆಗೋಗುತ್ತೆ, ಹಾಗಾಗಿ ಇದು ವ್ಯಾಸ ಆಗಬೇಕು. ಅವ್ರು ಕೇಳಿದ್ದು ಬಿಸಿ. ಬಿಸಿ ಅನ್ನೋದು ವೃತ್ತ ಪರದೆಯ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳು, ಬಿ ಅನ್ನುವಂತ ಬಿಂದು, ಸಿ ಅನ್ನುವಂತ ಬಿಂದು, ಎರಡು ಬಿಂದುಗಳನ್ನು ಸೇರಿಸಿಕೊಳ್ಳುತ್ತೆ. ಹಾಗಾಗಿ ಇದು ಜ ಆಗಿರಲೇಬೇಕು. ಬಿಸಿ ಅನ್ನೋದು ತ್ರಿಜ್ಯ ಅಲ್ಲ, ವ್ಯಾಸ ಅಲ್ಲ, ಛೇದಕ ಅಲ್ಲ, ಇದು ಜ. ಸೊ ಬೇಸಿಕ್ ಸಂಬಂಧಪಟ್ಟಂಗೆ 1 ಮಾರ್ಕ್ ಕ್ವಶನ್ಸ್ ಅನ್ನ ಈ ರೀತಿ ಕೇಳ್ತಾರೆ. 1 ಮಾರ್ಕ್ ಕ್ವಶನ್ಸ್ ಇದು ಬೇರೆ ಬೇರೆ ತರ ಕೇಳ್ತಾರೆ, ಹಾಗೆ ಕೇಳ್ತಾರೆ. ಇದೇ ಕ್ಲಾಸ್ ಅಲ್ಲಿ ಮುಂದೆ ನೋಡೋಣ. ಈಗ ಸ್ಪರ್ಶಕ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಸ್ಪರ್ಶಕ ಅನ್ನುವಂತ ಹೆಸರೇ ಹೇಳುವ ಹಾಗೆ ಯಾವ್ದಾದ್ರು ಒಂದು ಬಿಂದುವಿಗೆ ಸ್ಪರ್ಶ ಮಾಡ್ಕೊಂಡು ಹೋಗುವಂತ ಒಂದು ರೇಖೆ. ಯಾವ್ದಾದ್ರು ಒಂದು ಬಿಂದು ಅಂದ್ರೆ ವೃತ್ತದಲ್ಲಿರುವಂತ ವೃತ್ತ ಪರದೆಯ ಮೇಲಿನ ಯಾವ್ದಾದ್ರು ಒಂದು ಬಿಂದು, ವಿಶೇಷವಾಗಿ ಗಮನಿಸಿ, ಒಂದು ಬಿಂದುವನ್ನು ಒತ್ತಿ ಹೇಳ್ತಾ ಇದ್ದೀನಿ. ಆ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದ್ರೆ, ಸ್ಪರ್ಶ ಮಾಡ್ಕೊಂಡು ಹೋಗ್ತಾ ಇದ್ರೆ ವೃತ್ತಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನೆಲದ ಮೇಲೆ ಒಂದು ಗಾಳಿಯನ್ನು ಇಟ್ಟರೆ ಗಾಳಿಯ ಒಂದು ಭಾಗದಲ್ಲಿ ನಿಂತ್ಕೊಂಡಿರುತ್ತೆ, ಮುಂದೆ ಒಂದು ಭಾಗವನ್ನು ಹತ್ಕೊಂಡಿರುತ್ತೆ, ಆವಾಗ ನೆಲ ಅನ್ನೋ ಸ್ಪರ್ಶ ಆಗುತ್ತೆ. ಸೊ ಈಗ ಅರ್ಥ ಮಾಡಿ, ವೃತ್ತ ಇದೆ, ಅನೇಕ ಬಿಂದುಗಳಿಂದ ವೃತ್ತ ಇದೆ. ಆ ವೃತ್ತ ಇಷ್ಟೊಂದು ಬಿಂದುಗಳಿಂದ ಅದರಲ್ಲಿ ಯಾವ್ದಾದ್ರು ಒಂದು ಬಿಂದುವಿನ ಮೂಲಕ ಒಂದು ರೇಖೆ ಹಾದುಹೋಗುತ್ತೆ. ಪಿ ಅನ್ನೋ ಬಿಂದುವಿನಲ್ಲಿ ಎ ಬಿ ಅನ್ನುವಂಥ ರೇಖೆ ಪಿ ಅನ್ನೋ ಬಿಂದುವಿನಲ್ಲಿ ಹಾದುಹೋಗುತ್ತೆ. ಹಾಗಾಗಿ ಪಿ ಬಿಂದುವಿನಲ್ಲಿ ವೃತ್ತವನ್ನ ಸ್ಪರ್ಶ ಮಾಡುವಂತಹ ಅಥವಾ ಪಿ ಬಿಂದುವಿನ ಮೂಲಕ ಮಾತ್ರ ಹಾದು ಹೋಗುವಂತಹ ಈ ರೇಖೆಗೆ ನಾವು ಸ್ಪರ್ಶಕ ಅಂತ ಕರಿತೀವಿ. ಹಾಗೆ ಸ್ಪರ್ಶಕ ವೃತ್ತವನ್ನು ಎಷ್ಟು ಬಿಂದುಗಳಿಗೆ ಸೇರಿಸುತ್ತದೆ ಅಂತಂದ್ರೆ ಕೇವಲ ಒಂದು ಬಿಂದುವಿನಲ್ಲಿ ಮಾತ್ರ ಸೇರಿಸುತ್ತದೆ, ಸ್ಪರ್ಶಿಸುತ್ತದೆ. ಒಂದಕ್ಕಿಂತ ಹೆಚ್ಚು ಬಿಂದುವಿನಲ್ಲಿ ಸೇರಿಸುತ್ತೆ ಅಂದ್ರೆ ಅದು ಸ್ಪರ್ಶಕ ಅಲ್ಲ, ಬದಲಿಗೆ
ಛೇದಕ ಆಗುತ್ತೆ. ಈಗ ನೋಡೋಣ, ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನು ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದು ಈ ಸ್ಪರ್ಶಕ ಇದೆ, ಈ ವೃತ್ತಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಶಕ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂತೆ ಈ ಬಿಂದು ಸಾಮಾನ್ಯ ಇದಕ್ಕೂ ಬರುತ್ತೆ ಇದಕ್ಕೂ ಬರುತ್ತೆ. ಈ ಬಿಂದುವಿನಲ್ಲಿ ಸ್ಪರ್ಶ ಮಾಡುತ್ತೆ, ಒಂದೇ ಆ ಬಿಂದು ಮೂಲಕ ಹೋಗಿರುತ್ತೆ. ಆ ಬಿಂದುವಿಗೆ ನಾವು ಸ್ಪರ್ಶ ಬಿಂದು ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇದು ಸ್ಪರ್ಶ ಬಿಂದುವನ್ನು ಇಟ್ಕೊಂಡು ಬಹಳಷ್ಟು ಪ್ರಮೇಯಗಳು ಬರ್ತವೆ. ಸ್ಪರ್ಶ ಬಿಂದುವನ್ನು ಇಟ್ಕೊಂಡು ನಾವು ಲೆಕ್ಕಗಳನ್ನ ಮಾಡ್ತೀವಿ, ಸ್ಪರ್ಶ ಬಿಂದು ಇಟ್ಕೊಂಡು ರಚನೆಯನ್ನು ಮಾಡ್ತೀವಿ. ಹಾಗಾಗಿ ಸ್ಪರ್ಶ ಬಿಂದು ಬಗ್ಗೆ ಕ್ಲಾರಿಟಿ ಇದೆ. ಮತ್ತೆ ಈ ಸ್ಪರ್ಶ ಬಿಂದುವಿನ ವಿಶೇಷ ಏನು ಅಂತ ಹೇಳಿ ಮುಂದಿನ ಪ್ರಮೇಯದೆಲ್ಲ ನೋಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಕೇಂದ್ರದಿಂದ ತ್ರಿಜ್ಯವನ್ನು ಎಳಿತೀವಿ, ಆ ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಬಂದು ಸೇರುತ್ತೆ. ಹೀಗೆ ಬಂದಾಗ ಇಲ್ಲಿ ಉಂಟಾಗುವಂತ ಕೋನ ಯಾವಾಗ 90 ಡಿಗ್ರಿ ಆಗಿರುತ್ತೆ, ಲಂಬ ಕೋನ ಆಗಿರುತ್ತೆ. ಇದನ್ನಿಟ್ಕೊಂಡೆ ಒಂದು ಪ್ರಮೇಯ ಮಾಡ್ತೀವಿ. ಆ ಪ್ರಮೇಯ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನು ಅಂತಂದ್ರೆ ಪ್ರಮೇಯ ನೋಡೋಣ. ಇಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಯಾವುದೇ ಬಿಂದು, ಯಾಕಂದ್ರೆ ಅಷ್ಟು ಬಿಂದುಗಳಿದಾವೆ, ಯಾವ್ದಾದ್ರು ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಆಗಲೇ ನಿಮಗೆ ತೋರಿಸಿದೆ. ಇಲ್ಲಿ ವೃತ್ತವನ್ನ ಎಳೆದಾಗ ಸ್ಪರ್ಶ ಬಿಂದು ಬರುತ್ತೆ, ಇಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಹೇಳ್ತೀವಿ. ಇದು ಸ್ಪರ್ಶಕ, ಇದು ತ್ರಿಜ್ಯ, ಇವೆರಡರ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ ಅಂತ ಹೇಳಿ ಪ್ರಮೇಯ ಹೇಳುತ್ತೆ. ಹಾಗಾದ್ರೆ ಇದನ್ನ 3 ಮಾರ್ಕ್ಸ್ ಕೇಳಿದ್ರೆ, ಪ್ರೂವ್ ಮಾಡಕ್ ಕೇಳಿದ್ರೆ, ಸಾಧಿಸಿ ಅಂತ ಕೇಳಿದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ವೃತ್ತವನ್ನು ಹಾಕೊಳ್ಳಿ. ಇದನ್ನ ನಾನು ಹೇಳ್ತಾ ಇರೋದೀಗ ಈ ಪ್ರಮೇಯವನ್ನ ಸಾಧಿಸುವಂತ ಹಂತಗಳು ಹೇಗೆ ಬರೀಬೇಕು, ಹೇಗೆ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಇವತ್ತು ನೋಡ್ತಾ ಇದ್ದೀನಿ. ಒಂದು ವೃತ್ತ ಹಾಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರವನ್ನು ಗುರುತಿಸ್ಕೊಳ್ಳಿ. ಅದಾದ್ಮೇಲೆ ತ್ರಿಜ್ಯವನ್ನು ಹೇಳ್ಕೊಳ್ಳಿ. ಆ ತ್ರಿಜ್ಯ ಬರುವಂತ ಪಾಯಿಂಟ್ ಅಲ್ಲಿ ಒಂದು ಸ್ಪರ್ಶಕ ಹಾಕೊಳ್ಳಿ. ಇದು ಎ ಮತ್ತು ಬಿ ಸ್ಪರ್ಶಕ. ಎ ಬಿ ಸ್ಪರ್ಶಕಗಳನ್ನು ಇಟ್ಟುಕೊಂಡು ನಾವು ಈಗ ದತ್ತವನ್ನ ಬರೀತೀವಿ. ದತ್ತ ಬರೀಬೇಕಾದ್ರೆ ಮೊದಲೇ ಹಂತ ದತ್ತ ನಮ್ಗೆ ಗೊತ್ತಿದೆ. ಪ್ರಮೇಯ ಸಾಧಿಸಬೇಕಾದಾಗ ಮೊದಲೇ ಹಂತ ದತ್ತ. ಏನೇ ದತ್ತದಲ್ಲಿ ಓ ಕೇಂದ್ರದ ವೃತ್ತ ಇದೆ, ಪಿ ಬಿಂದುವಿನಲ್ಲಿ ಎ ಬಿ ಸ್ಪರ್ಶಕ ಇದೆ. ಇಷ್ಟು ಬರೆದ್ರೆ ನೀವು ದತ್ತ ಬರೆಸ್ತೀರಾ, ಹೆಚ್ಚು ಬೇಕಾಗಿಲ್ಲ. ಏನ್ ಬರೀಬಹುದು ನೋಡಿ. ಓ ಕೇಂದ್ರದ ವೃತ್ತದಲ್ಲಿ ಪಿ ಯು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದು, ಎ ಬಿ ಯು ಬಿಂದುವಿನ ಮೂಲಕ ಎಳೆದ ಸ್ಪರ್ಶಕ. ಇಷ್ಟು ಬರೆದ್ರೆ ಸಾಕು. ಓ ಕೇಂದ್ರದ ವೃತ್ತದಲ್ಲಿ ಪಿ ಬಿಂದುವಿನ ಮೂಲಕ ಎ ಬಿ ಸ್ಪರ್ಶಕವನ್ನು ಎಳೆದಿದೆ, ಇದು ದತ್ತ. ಇಷ್ಟು ಬರೆದ್ರೆ ಏನೋ ಇದಕ್ಕೆ ಇಷ್ಟು ಬರೆದ್ರೆ ಹಾಫ್ ಮಾರ್ಕ್ ಕೊಡ್ತಾರೆ ನಮಗೆ. ನಂತರ ಸಾಧನೀಯ, ನಾವು ಏನ್ ಸಾಧಿಸಿದ್ರೆ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ, 90 ಡಿಗ್ರಿಯನ್ನು ಮಾಡುತ್ತೆ. ಹಾಗಾಗಿ ಓ ಪಿ ಲಂಬ ಎ ಬಿ ಅಂತ ಸಾಧಿಸಬೇಕು. ಸಾಧನೀಯ ಇಷ್ಟೇ ಬರೀರಿ, ಓ ಪಿ ಲಂಬ ಎ ಬಿ. ನಂತರ ಒಂದು ಸಣ್ಣ ರಚನೆ ಮಾಡಬೇಕಾಗುತ್ತೆ ಇದನ್ನು ಪ್ರೂವ್ ಮಾಡೋದಕ್ಕೆ. ಏನ್ ರಚನೆ ಅಂತಂದ್ರೆ ಓ ಪಿ ಅನ್ನ ಬಿಟ್ಟು ಮತ್ತೊಂದು ರೇಖೆಯಿಂದ ಓ ಎಂದ ಎ ಬಿ ಮೇಲೆ ಯಾವ ಇಲ್ಲಿ ನೋಡಿ ಓ ಕ್ಯೂ ಅನ್ನುವಂತ ರೇಖೆ ಹೇಳಿದ್ದೀನಿ, ಅದನ್ನೇ ಬರೀತೀವಿ. ಪಿ ಹೊರತುಪಡಿಸಿ ಪಿ ಪಾಯಿಂಟ್ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಪಾಯಿಂಟ್ ಹೊರತುಪಡಿಸಿ ಎ ಬಿ ಮೇಲೆ ಬೇರೆ ಬಿಟ್ಟು ಕ್ಯೂ ತೆಗೆದುಕೊಳ್ಳಿ ಮತ್ತು ಓ ಕ್ಯೂ ಸೇರಿಸಿ ರಚನೆ ಬರಬೇಕು. ಪಿ ಹೊರತುಪಡಿಸಿ ಯಾವುದಾದ್ರೂ ಒಂದು ಬಿಂದು ಕ್ಯೂ ಎ ಬಿ ಮೇಲೆ ತೆಗೆದುಕೊಳ್ಳಿ ಮತ್ತು ಓ ಕ್ಯೂ ಸೇರಿಸಿ ಅಂತ ಹೇಳಿ ಬರೀಬೇಕು. ಯಾಕೆ ಇದನ್ನು ತಗೋಬೇಕು ಅನ್ನೋದನ್ನ ನಾವು ಸಾಧನೆ ಮಾಡಬೇಕಾದಾಗ ನೋಡ್ತೀವಿ. ಇಲ್ಲಿ ನಾವು ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಅನ್ನುವಂತ ರೇಖೆ ತ್ರಿಜ್ಯವನ್ನು ಬಿಟ್ಟು ಹೊರಗಡೆ, ವೃತ್ತವನ್ನು ಬಿಟ್ಟು ಹೊರಗಡೆ. ವೃತ್ತವನ್ನು ಬಿಟ್ಟು ಹೊರಗಡೆ ಬರುತ್ತೆ ಅಂದ್ರೆ ಅರ್ಥ ಅದು ತ್ರಿಜ್ಯಕ್ಕಿಂತ ದೊಡ್ಡದಾಗಿರಲೇಬೇಕು. ಚಿತ್ರದಲ್ಲಿ ಅಬ್ಸರ್ವ್ ಮಾಡೋದು ನೀವು, ಓ ಪಿ ರೇಖೆ ತ್ರಿಜ್ಯ ಇದೆ, ಓ ಕ್ಯೂ ಇಲ್ಲಿದೆ, ಇದು ದೊಡ್ಡದಾಗಿದೆ ಅಂತ ದಾಟಿದೆ. ವೃತ್ತವನ್ನು ದಾಟಿದೆ ಅಂದ್ರೆ ಅರ್ಥ ತ್ರಿಜ್ಯವನ್ನು ದಾಟಿದೆ, ತ್ರಿಜ್ಯಕ್ಕಿಂತ ಹೆಚ್ಚಾಗಿದೆ ಅಂತ. ದೇರ್ಫೋರ್ ಓ ಕ್ಯೂ ದೊಡ್ಡದಾಗಿದೆ ಓ ಪಿ ಗಿಂತ. ಪಿ ಬಿಂದುವನ್ನು ಹೊರತುಪಡಿಸಿ ಉಳಿದೆಲ್ಲ ಬಿಂದುಗಳಿಗೂ ಇದು ಅನ್ವಯವಾಗುವಂತೆ, ಅಂದ್ರೆ ಕ್ಯೂ ತಗೊಳ್ಳಿ, ಆರ್ ತಗೊಳ್ಳಿ, ಯಾರು ತಗೊಳ್ಳಿ, ಈ ಪಿ ಪಾಯಿಂಟ್ ಬಿಟ್ಟು ಯಾವ ತಗೊಂಡು ಸಹಿತ ಹಾಗೆ ಇರೋದಂತ ರೇಖೆ ಡೆಫಿನೆಟ್ ಆಗಿ ಓ ಪಿ ಗಿಂತ ದೊಡ್ಡದಾಗಿ ಆಗಿರುತ್ತೆ, ತ್ರಿಜ್ಯಕ್ಕಿಂತ ದೊಡ್ಡದಾಗಿ ಆಗಿರುತ್ತೆ. ಹಾಗಾದ್ರೆ ಎಲ್ಲಾ ರೇಖೆಗಳಲ್ಲಿ ಅತ್ಯಂತ ಚಿಕ್ಕ ರೇಖೆ ಯಾವುದು ಅಂತ ನಾವು ಗಮನಿಸಿದ್ರೆ ಓ ಪಿ ಆಗಿರ್ಬೇಕು. ಹೇಳಿದಂಗೆ ಓ ಪಿ ಬಿಟ್ಟು ಉಳಿದೆಲ್ಲ ರೇಖೆಗಳು ದೊಡ್ಡವಾಗಿರ್ತವೆ, ಓ ಪಿ ಅತ್ಯಂತ ಚಿಕ್ಕ ರೇಖೆ. ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ಅತ್ಯಂತ ಚಿಕ್ಕ ರೇಖೆ ಶಾರ್ಟ್ ಅನ್ನುವಂಥ ರೇಖೆ ಸಾಮಾನ್ಯವಾಗಿ ಲಂಬವನ್ನು ಉಂಟು ಮಾಡುತ್ತೆ, 90 ಡಿಗ್ರಿ ಆಗಿರುತ್ತೆ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಲ್ವೇಸ್ ಮೇಕ್ಸ್ 90 ಡಿಗ್ರಿ. ಸೊ ಇಲ್ಲಿ ಓ ಪಿ ಅನ್ನೋದು ಓ ಪಿಗಿಂತ ದೊಡ್ಡದಾಗಿರುವ ಓಕೆ ದೊಡ್ಡದಾಗಿರೋದ್ರಿಂದ ಓ ಪಿ ಯು ಕನಿಷ್ಠ ದೂರದ ರೇಖೆಯಾಗಿರುತ್ತದೆ. ಆದ್ದರಿಂದ ಓ ಪಿ ಲಂಬ ಎ ಬಿ. ನೋಡಿ, ಸಾಧನೆಯಲ್ಲಿ ಬಹಳ ಸಿಂಪಲ್ ಆದ ಸ್ಟೆಪ್ಸ್ ಇದೆ. ಅಂದ್ಕೊಳ್ತೀವಿ, ಓಕೆ ಗ್ರೇಟರ್ ಓಕೆ ಅಂತ ಬರೀತೀವಿ, ಮತ್ತೆ ಒಂದು ಸ್ಟೇಟ್ಮೆಂಟ್ ಬರೀತೀವಿ,
OPಯನ್ನು ಹೊರತುಪಡಿಸಿ ಉಳಿದೆಲ್ಲ ರೇಖೆಗಳು OPಗಿಂತ ದೊಡ್ಡವಾಗಿರುತ್ತವೆ. ಆದ್ದರಿಂದ OPಯು ಅತ್ಯಂತ ಚಿಕ್ಕ ರೇಖೆ. ಆದ್ದರಿಂದ OP ನಮ್ಮ IB ಅಂತ ಬಂದ್ರೆ ನಿಮ್ಗೆ ಅಲ್ಲಿಗೆ 2 to 3 ಮಾರ್ಕ್ಸ್ ಡೆಫಿನೆಟ್ ಆಗಿ ಕವರ್ ಆಗುತ್ತೆ. ಈ ಪ್ರಮೇಯನ ಸಾಧನೆ ಮಾಡುತ್ತೆ. ಹಾಗಾದ್ರೆ ಈ ಪ್ರಮೇಯ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿಗೆ ಬೇರೆ ಕೇಸ್ಗಳೇನಿದಾವೆ, ಪ್ರಕರಣಗಳೇನಿದಾವೆ, ಯಾವ ಅಂಶಗಳನ್ನು ನಾವು ಈಗ ಇಟ್ಕೊಂಡು ನೋಡ್ಬೋದು ಅಂತ ನೋಡಿದ್ರೆ, ಮೊದಲೇದು ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಲು ಸಾಧ್ಯವಿಲ್ಲ. ನನಗಾಗಲೇ ಹೇಳಿದ ಸ್ಪರ್ಶಕ ಅಂದ್ರೆ ವೃತ್ತ ಪರದೆಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವನ್ನ ಮಾತ್ರ ಸೇರಿಸ್ಕೊಂಡು ಹೋಗುತ್ತೆ, ಒಂದಕ್ಕಿಂತ ಹೆಚ್ಚಿಲ್ಲ, ಒಂದು ಬಿಂದು ಮಾತ್ರ ಸೇರಿಸುತ್ತೆ. ಹಾಗಾಗಿ ಅದು ಎರಡು ಬಿಂದು ಸೇರ್ಕೊಂಡು ಹೋಗುತ್ತೆ ಅನ್ನೋದು ಸ್ಪರ್ಶಕ ಆಗಿ ಉಳಿಯಲ್ಲ, ಅದು ಛೇದಕವಾಗಿರುತ್ತೆ. ಹಾಗಾಗಿ ಅದು ಸ್ಪರ್ಶಕವಲ್ಲ, ಛೇದಕ ಆಗುತ್ತೆ. ಎರಡನೇ ಪಾಯಿಂಟ್, ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಎಳೆಯಬಹುದು. ನೆನಪಿರಲಿ, ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಸಾಧ್ಯ ಆಗಿತ್ತು ಹೊರತು ಅದೇ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವನ್ನ ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ವೃತ್ತದ ಒಳಗಡೆ ಹೋಗುತ್ತೆ, ಇಲ್ಲ ವೃತ್ತವನ್ನ ಬಿಟ್ಟು ಬರುತ್ತೆ. ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ವೃತ್ತ ಇದೆ, ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಎಳೆದಿದ್ದೀವಿ, ಅದೇ ಪಾಯಿಂಟ್ ಅಲ್ಲಿ ಮತ್ತೊಂದು ಸ್ಪರ್ಶಕವನ್ನು ಎಳೆದಕ್ಕೆ ಅದೇ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವನ್ನು ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ವೃತ್ತದ ಒಳಗಡೆ ಹೋಗುತ್ತೆ. ವೃತ್ತದ ಒಳಗಡೆ ಹೋಗೋದ್ರಿಂದ ಅದನ್ನು ನಾವು ಛೇದಕ ಅಂತ ಕರಿತೀವಿ. ಹಾಗೆ ಹೇಳ್ತಾರೆ ಛೇದಕ ಅಲ್ಲ, ಸ್ಪರ್ಶಕ ಬೇಕು ಅಂತಂದ್ರೆ ಒಂದು ಬಿಂದುವಿನಲ್ಲಿ ಎಕ್ಸಾಂಪಲ್ ಕೇಳ್ತಾರೆ, ಒಂದು ಬಿಂದುವಿನಲ್ಲಿ ಗರಿಷ್ಠ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು. ಇಲ್ಲೊಂದು ಕ್ವಶನ್ ಇಲ್ಲ, ಅದನ್ನ ಮುಂದೆ ಕ್ವಶನ್ ನೋಡೋಣ. ಥರ್ಡ್ ಪಾಯಿಂಟ್, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಗರಿಷ್ಠವಾಗಿ ಎರಡು ಸ್ಪರ್ಶಕಗಳನ್ನು ಎಳೆಯಕ್ಕೆ ಸಾಧ್ಯ ಆಗುತ್ತೆ. ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಆದ್ರೆ ಬಾಹ್ಯ ಬಿಂದು ಅಂದ್ರೆ ವೃತ್ತ ಬಿಟ್ಟು ಹೊರಗಿನ ಯಾವ್ದಾದ್ರು ಒಂದು ಬಿಂದು, ಆ ಬಿಂದುವಿನಿಂದ ಸ್ಪರ್ಶಕಗಳನ್ನು ಎಳಿತೀನಿ ಅಂದ್ರೆ ಗರಿಷ್ಠ ಎರಡು ಎಳೆಯಕ್ಕೆ ಸಾಧ್ಯ. ನೋಡಿ, ಈ ಪಾಯಿಂಟ್ ಇಂದ ಒಂದು ಸ್ಪರ್ಶಕ ಬಂದಿದೆ, ಅದೇ ಪಾಯಿಂಟ್ ಇಂದ ವೃತ್ತಕ್ಕೆ ಕೆಳಗಡೆ ಮತ್ತೊಂದು ಸ್ಪರ್ಶಕ ಬಂದಿದೆ. ಅದೇ ಪಾಯಿಂಟ್ ಇಂದ ಮತ್ತೊಂದು ಸ್ಪರ್ಶಕವನ್ನು ಎಳೆಯಕ್ಕೆ ಪ್ರಯತ್ನ ಮಾಡಿದ್ರೆ ಅದು ವೃತ್ತದ ಒಳಗೆ ಹೋಗುತ್ತೆ ಅಥವಾ ವೃತ್ತ ಬಿಟ್ಟು ಹೊರಗೆ ಬರುತ್ತೆ. ಹಾಗಾಗಿ ಒಂದು ಪಾಯಿಂಟ್ ಕ್ಲಿಯರ್ ಆಯಿತು, ವೃತ್ತದ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು, ವೃತ್ತದ ಹೊರಗಿನ ಬಿಂದುವಿನಿಂದ ಗರಿಷ್ಠ ಮ್ಯಾಕ್ಸಿಮಮ್ ಅಂತಂದ್ರೆ ಎರಡು ಸ್ಪರ್ಶಕಗಳನ್ನು ಮಾತ್ರ ಎಳೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಸ್ಪರ್ಶಕ ಆಗುತ್ತೆ, ವೃತ್ತ ಬಿಟ್ಟು ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಈ ಕ್ವಶನ್ ಇದೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ. ಒಂದನ್ನು ಸರಿ ಉತ್ತರ, ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ಒಂದು ಸ್ಪರ್ಶಕ ಎಳೆಯಬಹುದು. ಆದ್ರೆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ, ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ಗರಿಷ್ಠ ಮ್ಯಾಕ್ಸಿಮಮ್, ಇದಕ್ಕಿಂತ ಹೆಚ್ಚು ಆಗಲ್ಲ ಅನ್ನುವಂಥದ್ದು. ಸೊ ಹಾಗಿದ್ದಾಗ 2 ಮಾತ್ರ ಸಾಧ್ಯ, 3 ಸಾಧ್ಯ ಇಲ್ಲ, 4 ಸಾಧ್ಯ ಇಲ್ಲ. ಮತ್ತೆ 2ಕ್ಕಿಂತ ಹೆಚ್ಚು ಮಾಡಕ್ಕೆ ಹೋದ್ರೆ ಅದು ವೃತ್ತ ಬಿಟ್ಟು ಹೊರಗೆ ಹೋಗುತ್ತೆ, ಇಲ್ಲ ವೃತ್ತದ ಒಳಗೆ ಬರುತ್ತೆ, ಆಗುವ ಸ್ಪರ್ಶಕ ಅನ್ಸ್ಕೊಳ್ಳಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ B 2. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ. ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್ ಪ್ರಮೇಯ. ಇಂಪಾರ್ಟೆಂಟ್ ಎರಡು ರೀತಿಯಲ್ಲಿ. ಒಂದು, ಈ ಪಾಯಿಂಟ್ ಇಟ್ಕೊಂಡು ನಾವು ಬಹಳಷ್ಟು ಕ್ವಶನ್ಸ್ ಅನ್ನು ಬಿಡಿಸೋದಕ್ಕೆ ಪ್ರಶ್ನೆಗಳು ಬರ್ತವೆ, ಬಿಡಿಸಬಹುದು ಈಸಿಯಾಗಿ. ಮತ್ತೊಂದು ಏನಂದ್ರೆ, ಬಹಳಷ್ಟು ವರ್ಷಗಳಲ್ಲಿ ಈ ಪ್ರಶ್ನೆಯನ್ನ ರಿಪೀಟ್ ಆಗಿ ಕೇಳಿದ್ದಾರೆ, ಮತ್ತೆ ಕೇಳಿದ್ದಾರೆ. ಹಾಗಾಗಿ 3 ಅಂಕಗಳಿಗೆ ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ ಪ್ರಮೇಯ. ಹಾಗಾಗಿ ಇದಕ್ಕೆ ನೀವು ತಯಾರಾಗಬೇಕು. ಏನೆಲ್ಲ ಮಾಡಬೇಕು, ಪ್ರಮೇಯ ಜೊತೆಗೆ ನಾವೇ ಕೊಟ್ಟಿದ್ರೆ ಎಕ್ಸಾಮ್ ಅಲ್ಲಿ ಏನಂದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಫಸ್ಟ್ ಮಾಡಬೇಕಾಗಿದ್ದು ಒಂದು ವೃತ್ತ ಹಾಕೊಳ್ಳಿ. ಸೊ ಏನೇನು ಮಾಡಬೇಕು ಅನ್ನೋದನ್ನ ಈ ಸ್ಟೆಪ್ ಅಲ್ಲಿ ನೋಡಿ. ವೃತ್ತ ಹಾಕೊಳ್ಳಿ, ಜೊತೆಗೆ ಬಾಹ್ಯ ಬಿಂದು ಗುರುತಿಸಿಕೊಂಡು 2 ಸ್ಪರ್ಶಕ ಹಾಕೊಳ್ಳಿ, ನಡೆಯುವುದು ರೇಖೆ ಬರಲಿ. ಈ ಪಾಯಿಂಟ್ ಎಲ್ಲಿ ಟಚ್ ಆಗಿರುತ್ತೋ ಅಲ್ಲಿ 2 ತ್ರಿಜ್ಯಗಳನ್ನು ನೆನಪಿಕೊಳ್ಳಿ. ಹೊರಗಿನ ಬಿಂದುವನ್ನು P ಅನ್ನು ಗುರುತಿಸಿ, ಇವುಗಳನ್ನ Q ಮತ್ತು R ಅಂತ ಗುರುತಿಸಿಕೊಳ್ಳಿ. A B ಅಂತ ಮಾಡ್ಕೋಬಹುದು. ನಾನು ಈ ಪ್ರವೇಶ ಆದ QR ಅಂತ ತಗೊಂಡಿದ್ದೀನಿ P ಜೊತೆಗೆ. ಹಾಗಾಗಿ PQ ಮತ್ತು PR ಸ್ಪರ್ಶಕಗಳು, OQ ಮತ್ತು OR ತ್ರಿಜ್ಯಗಳು. ಈ ಪ್ರಮೇಯ ಸಾಧನೆಯ ಸಹಿತ ಬಹಳ ಸಿಂಪಲ್ ಆಗಿದೆ. ದತ್ತ ಸಾಧನೀಯ ಸಾಧನೆ ಅಂತ ಹೋಗುತ್ತೆ. ಮೊದಲಿಗೆ ದತ್ತವನ್ನು ನೋಡೋಣ. ಚಿತ್ರದಲ್ಲಿ ಏನು ಕಾಣುತ್ತೋ ಅದನ್ನೇ ಬರೀತೀವಿ. O ವೃತ್ತ ಕೇಂದ್ರ ಮತ್ತು P ಬಾಹ್ಯ ಬಿಂದು. O ವೃತ್ತ ಕೇಂದ್ರ ಇದೆ, P ಬಾಹ್ಯ ಬಿಂದು ಇದೆ. ಆ P ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆದಿದ್ದೀವಿ, PQ ಮತ್ತು PR. ಅದೇ ಬರೀತೀವಿ. PQ ಮತ್ತು PR ಬಾಹ್ಯ ಬಿಂದು P ನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಬಹಳ ಸಿಂಪಲ್. O ಕೇಂದ್ರ ವೃತ್ತ, P ಬಾಹ್ಯ ಬಿಂದು,
ಪಿ ಕ್ಯೂ ಮತ್ತು ಪಿ ಆರ್ ಗಳು ವೃತ್ತಕ್ಕೆ ಅವರ ಸ್ಪರ್ಶಕಗಳು. ಇಷ್ಟು ಬರುತ್ತೆ ದತ್ತದ ಹಾಫ್ ಮಾರ್ಕ್ಸ್ ನಿಮ್ಗೆ ಸಿಕ್ಕಂತೆ. ದತ್ತ ಆದ್ಮೇಲೆ ಸಾಧನೀಯ ಏನ್ ಪ್ರೂವ್ ಮಾಡಬೇಕು? ಪ್ರಮೇಯ ಪ್ರಕಾರ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ, ಸ್ಪರ್ಶಕಗಳು ಸಮವಾಗಿರುತ್ತವೆ. ಇಲ್ಲಿ ಸ್ಪರ್ಶಕಗಳು ಯಾವ? ನಾವು ಮೊದಲೇ ಹೇಳಿದ ದತ್ತದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು. therefore ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ನಾವು ಪ್ರೂವ್ ಮಾಡಬೇಕು, ಸಾಧಿಸಬೇಕು. ಸಾಧನೆಯಲ್ಲಿ ಅದೇ ರೀತಿ ಎರಡನೇ ಹಂತ ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಹೇಗೆ ಸಾಧನೆ ಮಾಡೋದು ನೋಡೋಣ. ಅದೇ ಚಿತ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತಾ ಇದ್ದೀವಿ. ಈಗ ಸಾಧನೆಯ ಹಂತದಲ್ಲಿ ಇಲ್ಲಿ ಓ ಕ್ಯೂ ಪಿ ಮತ್ತು ಕ್ಯೂ ಆರ್ ಪಿ ತ್ರಿಭುಜಗಳು ತಗೋಣ. ಓ ಕ್ಯೂ ಪಿ ಬೇರೆ ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ, ಮತ್ತೆ ಓ ಆರ್ ಪಿ ಅನ್ನುವಂಥ ತ್ರಿಭುಜ ಇದೆ. ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿ ಆ ಎರಡು ತ್ರಿಭುಜಗಳು ಸರ್ವಸಮ ತೋರಿಸಬೇಕು. ಇದರಲ್ಲಿ ನೋಡಿ ಓ ಕ್ಯೂ ಈಕ್ವಲ್ ಟು ಓ ಆರ್, ಓ ಕ್ಯೂ ತ್ರಿಜ್ಯ ಓ ಆರ್ ತ್ರಿಜ್ಯ, ಯಾವುದೇ ಒಂದು ವೃತ್ತದ ತ್ರಿಜ್ಯಗಳು ಸಮ ಆಗಿರಲೇಬೇಕು. ಆ ಪಾಯಿಂಟ್ ಪ್ರೂವ್ ಮಾಡ್ತೀವಿ ನಾವು. ಓ ಕ್ಯೂ ಈಕ್ವಲ್ ಟು ಓ ಆರ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಓ ಪಿ ಉಭಯ ಸಾಮಾನ್ಯ. ಓ ಪಿ ನೋಡಿ ಈ ತ್ರಿಭುಜಕ್ಕೂ ಬರುವಂತದ್ದು ಈ ತ್ರಿಭುಜಕ್ಕೂ ಓ ಪಿ ಉಭಯ ಸಾಮಾನ್ಯವಾಗಿ ಇರುವಂತಹ ಒಂದು ರೇಖೆ ಆಗಿದೆ. ಎರಡು ಬಾಹುಗಳು ಸಮ ಆದವು. ನಂತರ ಓ ಕ್ಯೂ ಪಿ ಇಲ್ಲಿ 90 ಡಿಗ್ರಿ ನಾವು ಮೊದಲೇ ಪ್ರಮೇಯದಲ್ಲಿ ಪ್ರೂವ್ ಮಾಡಿದ್ದೀವಿ. ಕೇಂದ್ರದಿಂದ ಎಳೆದ ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಲಂಬಕೋನ ಉಂಟು ಮಾಡುತ್ತದೆ, ಹಾಗಾಗಿ 90 ಡಿಗ್ರಿ ಇರಬೇಕು. ಹಾಗೆಯೇ ಓ ಆರ್ ಪಿ ಆರ್ ಸ್ಪರ್ಶ ಬಿಂದು, ಓ ಆರ್ ತ್ರಿಜ್ಯ, ಆರ್ ಪಿ ಸ್ಪರ್ಶಕ, ಹಾಗಾಗಿ ಇಲ್ಲಿ 90 ಡಿಗ್ರಿ ಇರಬೇಕು. therefore ಓ ಆರ್ ಪಿ ಈಕ್ವಲ್ ಟು 90 ಡಿಗ್ರಿ. ಈ ಎರಡು ತ್ರಿಭುಜದಲ್ಲಿ ಈ ಕೋನ ಸಮ, ಈ ಬಾಹು ಸಮ, ಇದು ಉಭಯ ಸಾಮಾನ್ಯ. ಹಾಗಾದರೆ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ. therefore ನಾವು ಹೇಳ್ತೀವಿ ಆದ್ದರಿಂದ ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ. ಎರಡು ತ್ರಿಭುಜಗಳು ಸರ್ವಸಮ ಅಂತಂದ್ರೆ ಅರ್ಥ ಆ ತ್ರಿಭುಜದಲ್ಲಿರುವಂತಹ ಎಲ್ಲಾ ಬಾಹುಗಳು ಈ ತ್ರಿಭುಜದಲ್ಲಿರುವಂತಹ ಎಲ್ಲಾ ಬಾಹುಗಳು ಸಮ ಆಗಿರಲೇಬೇಕು. ಹಾಗಾದ್ರೆ ಅರ್ಥ ಈ ತ್ರಿಭುಜದ ಪಿ ಕ್ಯೂ ಈ ತ್ರಿಭುಜದ ಪಿ ಆರ್ ಸಮ ಆಗಬೇಕು. therefore ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಮತ್ತೆ ಕೇವಲ 3 ರಿಂದ 4 ಸ್ಟೆಪ್ ಅಲ್ಲಿ ನೀವು ಸಾಧನೆಯನ್ನು ಮಾಡ್ತೀರಿ. ಫಸ್ಟ್ ತ್ರಿಭುಜ ಯಾವ ತಗೊಳ್ಳಿ, ಎರಡು ಬಾಹು ಸಮ ಅಂತ ತೋರಿಸ್ಕೊಡಿ, ಒಂದು ಕೋನ ಸಮ ಅಂತ ತೋರಿಸ್ಕೊಡಿ. ಅದಾದ್ಮೇಲೆ ಲಂಬಕೋನ ಅಂತ ಹೇಳಿದ್ರೆ ಬಾಹುಕೋನ ಬಾಹು ಅಂತ ತಗೊಳ್ಳಿ. ಲಂಬಕೋನ ವಿಕರಣದಿಂದ ಮಾಡಿದಾಗ ಸರ್ವಸಮ ಆಗ್ತವೆ. ಆದ್ರಿಂದ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂದ್ರೆ ಅರ್ಥ ಇಲ್ಲಿ ಆ ಎರಡು ಸ್ಪರ್ಶಕಗಳು ಸಮ ಆಗಿದ್ದಾವೆ. ಮಕ್ಕಳೇ ಇದನ್ನ 3 ಮಾರ್ಕ್ಸ್ಗೆ ಬಹಳ ಕೇಳುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀವಿ. ನೆಕ್ಸ್ಟ್ಗೆ ಒಂದು ಇಲ್ಲಿ ಕ್ವಶನ್ ಇದೆ ನೋಡಿ. ಅಂದ್ರೆ ಈಗ ಮಾಡಿದಂತ ಪ್ರಮೇಯನ ಆಧರಿಸಿ ಕೇಳುವಂತ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತ ಹೇಳಿ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ಅಥವಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಇಲ್ಲಿ ವೃತ್ತ ಇದೆ, ಸ್ಪರ್ಶಕ ಇದೆ, ಸ್ಪರ್ಶಕದ ಉದ್ದ 4 ಸೆಂಟಿಮೀಟರ್, ಮತ್ತೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿನ ದೂರ ಇಲ್ಲಿ ಎ ಬಾಹ್ಯ ಬಿಂದು ತಗೊಂಡಿದ್ದೀನಿ 5 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು ಎಷ್ಟು, ತ್ರಿಜ್ಯ ಎಷ್ಟು ಅಂತ ಕೇಳ್ತಾರೆ. ಗಮನಿಸಿ, ಓ ಬಿ ಎ ಅನ್ನೋದು ಒಂದು ಲಂಬಕೋನ ತ್ರಿಭುಜ. ನಮ್ಗೆ ಗೊತ್ತಿರೋ ಹಾಗೆ ಲಂಬಕೋನ ಇರುತ್ತೆ. ಆ ಪ್ರಮೇಯದ ಮೊದಲನೇ ಪ್ರಮೇಯದ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. 90 ಡಿಗ್ರಿ ಆಗುತ್ತೆ. ಎಲ್ಲಿ ತ್ರಿಭುಜದಲ್ಲಿ ಲಂಬಕೋನ ಇದೆಯೋ ಲಂಬಕೋನ ಇದ್ದಲ್ಲಿ ನಾವು ಹೆಚ್ಚಾಗಿ ಬಳಸ್ಕೊಳ್ಳೋದು ಪೈಥಾಗರಸ್ ಪ್ರಮೇಯ. ಪೈಥಾಗರಸ್ ಪ್ರಮೇಯ ಹೇಳುತ್ತೆ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆ ಪ್ರಕಾರ ಬಂದ್ರೆ ಇಲ್ಲಿ ಎ ಓ ಸ್ಕ್ವೇರ್, ಎ ಓ ಅನ್ನೋದು ವಿಕರಣ ಆಯಿತು, ಎ ಓ ಸ್ಕ್ವೇರ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್, ಉಳಿದೆರಡು ಬಾಹುಗಳ ವರ್ಗ. ಇದರಲ್ಲಿ ಎ ಓ ಬೆಲೆ ಗೊತ್ತಿದೆ, ಕೇಂದ್ರದಿಂದ ಬಾಹ್ಯ ಬಿಂದು ದೂರ. ಹಾಗೆಯೇ ಎ ಬಿ ಬೆಲೆ ಗೊತ್ತಿದೆ, ಸ್ಪರ್ಶಕದ ಉದ್ದ ಗೊತ್ತಿದ್ದು ಓ ಬಿ ಬೆಲೆ ನಿಮಗೆ ಗೊತ್ತಿಲ್ಲ. ಈ ಓ ಬಿ ಬೆಲೆ ಗುರುತಿಸೋದಕ್ಕೆ ಎ ಓ 5 ಸ್ಕ್ವೇರ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಎ ಬಿ 4 ಸ್ಕ್ವೇರ್. 5 ಸ್ಕ್ವೇರ್ 24, ಓ ಬಿ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ವರ್ಗ. ಹಾಗಾದ್ರೆ ಓ ಬಿ ಸ್ಕ್ವೇರ್ ಈಕ್ವಲ್ ಟು 25 ಮೈನಸ್ 16, 25 ಮೈನಸ್ 16 ಅಂದ್ರೆ 9 ಬರುತ್ತೆ. ಓ ಬಿ ಸ್ಕ್ವೇರ್ ಈಕ್ವಲ್ ಟು 9 ಆದರೆ ಓ ಬಿ ಈಕ್ವಲ್ ಟು √9 ಅಂದ್ರೆ ಓ ಬಿ ಅಳತೆ ತ್ರಿಜ್ಯದ ಅಳತೆ 3 ಸೆಂಟಿಮೀಟರ್. ಇದು ಪೈಥಾಗರಸ್ ತ್ರಿವಳಿಯಲ್ಲಿ ಬರುವಂತ ಸಂಖ್ಯೆ 3, 4, 5. 4, 5 ಕೊಟ್ಟಿದ್ರು, ನಾವು 3 ಕಂಡುಹಿಡಿದಿದ್ವಿ. ಹಾಗಾದ್ರೆ ಈ ಪ್ರಶ್ನೆಯನ್ನು ಗುರುತಿಸಬೇಕಾದಾಗ ನಮಗೆ ಗೊತ್ತಿರುವಂತ ಅಂಶ ಏನು, ಈ ನಿರ್ಣಯ ಗೊತ್ತಿರಬೇಕು ಅಂತಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ನಂತರ ಪೈಥಾಗರಸ್ ಪ್ರಮೇಯವನ್ನ ಇದಕ್ಕೆ ಅಪ್ಲೈ ಮಾಡುವಂತ ನಾಲೆಜ್ ನಮ್ಗೆ ಇರಬೇಕು. ಹಾಗಿದ್ರೆ ಬಹಳ ಸಿಂಪಲ್ ಆಗಿ 2 ಮಾರ್ಕ್ಸ್ ಕ್ವಶನ್ ಟ್ಯಾಕಲ್ ಮಾಡಬಹುದು. ಇನ್ನು ಒಂದೊಂದ್ಸಾರಿ 3 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳ್ತಾರೆ. ಬಟ್ ನಾವು 2 ಅಂಕಗಳಿಗೆ ಅಂತ ಕನ್ಸಿಡರ್ ಮಾಡ್ತೀವಿ.
ಮಾಡಿಕೊಂಡು ಅಭ್ಯಾಸ ಮಾಡಿ. ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಇದು ಅದಕ್ಕೆ ಸಂಬಂಧಪಟ್ಟಂತಾನೆ ಮತ್ತೊಂದು ಕಾನ್ಸೆಪ್ಟ್ ನ ನಿಂತ್ಕೊಳ್ಳುತ್ತೆ. ಈ ವೃತ್ತವನ್ನು ನೋಡಿ, ಈ ಎರಡು ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಇದೆ. ಇದು ಒಂದು ಮಾರ್ಕಿಗೆ ಚಿತ್ರವನ್ನು ನೋಡಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡುವಂತ ಕ್ವಶನ್ ಇದು. 110 ಡಿಗ್ರಿ ಇದೆ, ಹಾಗೆ ಟಿ ನಲ್ಲಿ ಎಷ್ಟು ಕೋನ ಇರುತ್ತೆ ಅಂತ ಹೇಳಿ ಕ್ವಶನ್ ಆಗಿರುತ್ತೆ. ಯಾವಾಗ ಇಲ್ಲಿ ಇದು ಪಿ ಓ ಕ್ಯೂ ಟಿ ಅನ್ನೋದು ಚತುರ್ಭುಜ ಆಯಿತು, ನಮ್ಗೆ ಗೊತ್ತಿದೆ ಚತುರ್ಭುಜದ ಎಲ್ಲಾ ಒಳಕೋನಗಳ ಮೊತ್ತ 360 ಅಂತ ಹೇಳಿ. ಇಲ್ಲಿ 90 ಇದೆ, ಇಲ್ಲಿ 90 ಇದೆ, 180 ಇಲ್ಲಿ ಹೋಗುತ್ತೆ. ಸ್ಪರ್ಶಕ ಮತ್ತು ತ್ರಿಜ್ಯ ನಡುವಿನ ಕೋನ 90, ಸ್ಪರ್ಶಕ ಮತ್ತು ತ್ರಿಜ್ಯ ನಡುವಿನ ಕೋನ 90, 90 90 180 ಹೊರತು. ಹಾಗಾದ್ರೆ ಇವೆರಡು ಸೇರಿ ನಮಗೆ 180 ಆಗಬೇಕು. ಎರಡು ಸೇರಿ 180 ಆಗ್ಬೇಕಂದ್ರೆ ಇಲ್ಲಿ 110 ಆದ್ರೆ ಉಳಿದಿದ್ದಲ್ಲಿ 180ರಲ್ಲಿ. ಹಾಗಾದ್ರೆ ಎಷ್ಟಾಗ್ಬೋದು? 180 - 110 = 70 ಡಿಗ್ರಿ. ಇಲ್ಲಿ 70 ಡಿಗ್ರಿ ಆಗುತ್ತೆ. ನೋಡೋಣ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಚಿತ್ರದ POQ 110 ಆಗಿರುವಂತೆ O ಕೇಂದ್ರಗಳ ವೃತ್ತಕ್ಕೆ TP ಮತ್ತು TQ ಸ್ಪರ್ಶಕಗಳಾಗಿವೆ. ಹಾಗಾದ್ರೆ PTQ ಅಳತೆಯು ಒಂದು ಅಂಕದ ಪ್ರಶ್ನೆ ಎಷ್ಟು ಅಂತ ಕೇಳ್ತಾನೆ. ಸೊ ಅದನ್ನ ಮಾಡಬೇಕು ಅಂತಂದ್ರೆ ಒಂದು ಅಂಕದಲ್ಲಿ ಆಬ್ಜೆಕ್ಟಿವ್ ಕ್ವೆಶ್ಚನ್ ಕೇಳಿದಾಗ ನೀವು ನೇರವಾಗಿ PTQ = 70 ಡಿಗ್ರಿ, 180 - 110 70 ಅಂತ ಬರೆದ್ರು ಓಕೆ. 1 ಮಾರ್ಕ್ ಕೇಳಿದಾಗ 2 ಮಾರ್ಕ್ಸ್ ಕೇಳಿದ್ರೆ ಎಲ್ಲ ಸ್ಟೆಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ 60 ಡಿಗ್ರಿ, ಬಿ 70 ಡಿಗ್ರಿ, ಸಿ 80 ಡಿಗ್ರಿ, ಡಿ 90 ಡಿಗ್ರಿ. 60 ಅಲ್ಲ, ಯಾಕೆಂದ್ರೆ 110 60 ಸೇರಿದ್ರೆ 180 ಆಗಲ್ಲ, 110ಕ್ಕೆ 70 ಸೇರಿದ್ರೆ 180 ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ 70 ಡಿಗ್ರಿ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಉಳಿದ ಎರಡು ಯಾವ ಸರಿ ಆಗಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 180 - 110 = 70 ಡಿಗ್ರಿ ಇರುವಂತ ಬಿ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ವೃತ್ತಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಪರಿಧಿ ಬಗ್ಗೆ ಗೊತ್ತು. ಇಲ್ಲಿವರೆಗೂ ಒಂದು ಕಾನ್ಸೆಪ್ಟ್ ಆಯ್ತು ನಮಗೆ, ಸ್ಪರ್ಶಕಗಳು ಹಾಗೆ ತಮ್ಮದೇ ಆದಂತಹ ಕಾನ್ಸೆಪ್ಟ್ ನ ಬಿಡ್ತವೆ. ಸ್ಪರ್ಶಕಗಳಿಗೆ ಇರುವಂತಹ ಕೋನ ಎಷ್ಟು ಅವೆಲ್ಲ ಪಾಯಿಂಟ್ಸ್ ನೋಡಿ ಅದರಲ್ಲಿ ಬರುವಂತಹ ಕ್ವಶನ್ಸ್ ನೋಡಿದ್ದೀವಿ. ಈಗ ವೃತ್ತ ಪರಿಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೆ, ವೃತ್ತ ಖಂಡಕ್ಕೆ ಇರುವಂತಹ ಪ್ರಶ್ನೆಗಳು ಹಾಗೆ, ತ್ರಿಜ್ಯಾಕಾರದ ಖಂಡಕ್ಕೆ ಇರುವಂತಹ ಪ್ರಶ್ನೆಗಳು ಹಾಗೆ, ಅವರನ್ನು ಹೇಗೆ ಬಿಡಿಸಬೇಕು ಅಂತ ಹೇಳಿ ಇಲ್ಲಿ ನೋಡ್ತೀವಿ. ವೃತ್ತ ಪರಿಧಿಯಿಂದ ಮೊದಲೇ ಹೇಳಿದ್ರೆ ಅದು ಸುತ್ತಲಿರುವಂತಹ ಒಂದು ಅಳತೆ ಸುತ್ತಳತೆ, ಇನ್ನೇನಾದ್ರೂ ಬಿಚ್ಕೊಂಡ್ರೆ ಅದು ಒಂದು ಉದ್ದ ಆಗುತ್ತೆ. ಸೊ ಅದೇ ವೃತ್ತ ಪರಿಧಿ ಅಳತೆ ಮಾಡೋದಕ್ಕೆ ವೃತ್ತ ಪರಿಧಿ = 2πr ಮಾನ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 2πr ತ್ರಿಜ್ಯ, ಮಾನ ಅಂದ್ರೆ ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು, ಯಾವ್ದಾಗಿರ್ಬೋದು. ಹಾಗಾದ್ರೆ ವೃತ್ತ ಪರಿಧಿ = ಎಲ್ಲಾದ್ರೂ ಬಂತು ಅಂದ್ರೆ ಮೊದಲು ನೀವು ಬರೀಬೇಕಾಗಿದ್ದು 2πr. ಈಗ ನೋಡಿ, ಇದು ವೃತ್ತಕ್ಕೆ ಒಳಗಿನ ಭಾಗವನ್ನು ಪೂರ ಕನ್ಸಿಡರ್ ಮಾಡಿದ್ರೆ ಗಮನಿಸಿ, ಮೊದಲಿಗೆ ಇದ್ದಿದ್ದು ಬರೀ ವೃತ್ತ ಸುತ್ತಲಿರುವಂತಹ ಪರಿಧಿಯನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಏನಿಲ್ಲ ಅನ್ಕೊಂಡು, ಅದು ಒಳಗಡೆ ಇದೆ ಅಂತ ಅನ್ಕೊಂಡ್ರೆ ಅದು ಒಂದು ವಿಸ್ತೀರ್ಣ ಇದೆ. ಆ ವಿಸ್ತೀರ್ಣವನ್ನು ಕನ್ಸಿಡರ್ ಮಾಡೋದಕ್ಕೆ ನೋಡಿ, ಆ ಭಾಗ ತುಂಬಿಕೊಂಡಿದೆಯಲ್ಲ ಆ ಭಾಗವನ್ನು ನಾವು ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಆ ವಿಸ್ತೀರ್ಣ ಕನ್ಸಿಡರ್ ಮಾಡೋದಕ್ಕೆ ಅಥವಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ದೇ ಸೂತ್ರ ಇದೆ, πr². π 22/7. r ಅಂದ್ರೆ ಆ ವೃತ್ತಕ್ಕೆ ಸಂಬಂಧಪಟ್ಟಂತ ತ್ರಿಜ್ಯ ಬೇರೆ ಬೇರೆ, ಆ ಬೇರೆಗಳನ್ನು ತುಂಬಿಕೊಂಡು ನಾವು ವೃತ್ತ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಸಾಧ್ಯ. ಇಲ್ಲಿ ನೋಡಿ, ವೃತ್ತಕ್ಕೆ ಸಂಬಂಧಪಟ್ಟಂತೆ ಚದರಮಾನ ಅಂತ ಬರೆದಿದ್ದೀವಿ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಧಿ ಸಂಬಂಧಪಟ್ಟಂತೆ ಬರೀ ಮಾನ ಅಂತ ಬರ್ಕೊಂಡಿದ್ವಿ, ಯಾಕಂದ್ರೆ ಅಳತೆ ಮಾತ್ರ. ಇದು ವಿಸ್ತೀರ್ಣ ಆಗಿರೋದ್ರಿಂದ ಚದರಮಾನ, ಚದರ ಸೆಂಟಿಮೀಟರ್, ಚದರ ಕಿಲೋಮೀಟರ್ ಈ ತರ ಬರೀಬೇಕಾಗುತ್ತೆ, ಯಾಕೆಂದ್ರೆ ಇದು ವಿಸ್ತೀರ್ಣ ಆಗಿರೋದ್ರಿಂದ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಈ ವಿಸ್ತೀರ್ಣ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಅದನ್ನ ಕ್ಯಾಚ್ ಮಾಡಬೇಕು ಅನ್ನೋದನ್ನ ನೋಡೋಣ. ಪ್ರಶ್ನೆ ನೋಡಿ, 10 ಮೀಟರ್ ತ್ರಿಜ್ಯದ ವೃತ್ತಾಕಾರದ ಹೊಲಕ್ಕೆ ಬೇಲಿ ಹಾಕಲು ರೂ 7 ಪ್ರತಿ ಮೀಟರ್ಗೆ ತರದಂತೆ ತಗುಲುವ ವೆಚ್ಚ ಎಷ್ಟು ಅಂತ ಕೇಳ್ತಾರೆ. ಈ ಪ್ರಶ್ನೆ ನೋಡಿ, ಹೊಲಕ್ಕೆ ಬೇಲಿ ಹಾಕ್ತಾರೆ ಅಂದ್ರೆ ಸುತ್ತಲೂ ಬರುವಂತಹದ್ದು. ಸುತ್ತಲೂ ಬರುತ್ತಂದ್ರೆ ಮಕ್ಕಳೇ ಅದು ವಿಸ್ತೀರ್ಣನೋ ಅಥವಾ ಪರಿಧಿನೋ? ಎಸ್, ಸುತ್ತಲೂ ಬರುತ್ತಂದ್ರೆ ಪರಿಧಿ ಮಾತ್ರ. ಒಳಗಿನ ಭಾಗ ಪೂರ ಕನ್ಸಿಡರ್ ಮಾಡೋದು ವಿಸ್ತೀರ್ಣ, ಸುತ್ತಲೂ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ಪರಿಧಿ ಆಗುತ್ತೆ. ಸೊ ಪರಿಧಿ ಸಂಬಂಧಪಟ್ಟಾಗ ಏನೇನು ಮಾಡಬಹುದು? ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ 140, 280. ಇದು 140, 280 ಅನ್ನೋದು ದುಡ್ಡು, ಹಣ. 140 ರೂಪಾಯಿ, 280 ರೂಪಾಯಿ, 440 ರೂಪಾಯಿ ಅಥವಾ 400 ರೂಪಾಯಿ. ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಪರಿಧಿಯನ್ನ ಕಂಡುಹಿಡಿಯಬೇಕು. ಕಂಡುಹಿಡಿದಂತ ಪರಿಧಿಗೆ ಇಂಟು 7 ಮಾಡಿದ್ರೆ ಹಣ ಎಷ್ಟಾಗುತ್ತೆ ಅಂತ ಬರುತ್ತೆ. ಹೇಗೆ ಮಾಡಬೇಕು ಇಲ್ಲಿ ನೋಡಿ. ಫಸ್ಟ್ ತಗುಲುವ ವೆಚ್ಚ = 2 × π × r. r ಅಂದ್ರೆ 10 ಮೀಟರ್ ತ್ರಿಜ್ಯ ಇದೆ, ಮತ್ತೆ 1 ಮೀಟರ್ಗೆ 7
ಈಕ್ವಲ್ ಟು 2 ಇಂಟು ಪೈ ಬೈ 22/7 ಇಂಟು 10 ಇಂಟು 7. ಇಲ್ಲಿ 7 ನಾನು ಅಲ್ಲೇ ಬರ್ಕೊಂಡಕ್ಕೆ ರೂಪ 7 ಅಲ್ಲೇ ಬರ್ಕೊಂಡಕ್ಕೆ ಅನುಕೂಲ ಅಂದ್ರೆ ಈ 7 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನನಗೆ 2 ಇಂಟು 22 ಇಂಟು 10 ಗುಣಾಕಾರ ಮಾಡಿದ್ರೆ ನನಗೆ ಆನ್ಸರ್ 440 ಬರುತ್ತೆ. 22 44 44 440. ಹಾಗಾದ್ರೆ ತೆಗೆದುಕೊಳ್ಳುವ ವೆಚ್ಚ ಎಷ್ಟು ಅಂತ ಕೇಳಿದ್ರೆ 440 ರೂಪಾಯಿಗಳು. ಬಹಳ ಸಿಂಪಲ್. ಈ ಪ್ರಶ್ನೆ ಬಿಡಿಸ್ಬೇಕಂದ್ರೆ ವೃತ್ತ ಪರದೆಯ ಸೂತ್ರ 2π ನಮ್ಗೆ ಗೊತ್ತಿರಬೇಕು. ಆರ್ ತ್ರಿಜ್ಯ ಹಾಕೋಬೇಕು, ಪೈ ಅಂದ್ರೆ ಕಂಡುಹಿಡಿಯಬೇಕು. ಹಾಕೋಬೇಕು. ನಂತರ ಮತ್ತೊಂದು ಪ್ರಶ್ನೆ ಈಗ ಇದು ವಿಸ್ತೀರ್ಣ ಸಂಬಂಧಪಟ್ಟಿದ್ದು. ಆಗ ಕೇಳಿದ ಪ್ರಶ್ನೆ ವೃತ್ತದ ಪರದೆ ಸಂಬಂಧಪಟ್ಟಿದ್ದಾಗಿದ್ರೆ ಇದು ವಿಸ್ತೀರ್ಣ ಸಂಬಂಧಪಟ್ಟ ಪ್ರಶ್ನೆ. ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಅಂತ ಹಾಗೆ ಕೊಡ್ತಾರೆ ಅಂದ್ರೆ ಅರ್ಥ ನೀವು ಫಾರ್ಮುಲಾದಲ್ಲಿ ಪೈ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಈಸಿ. ಪೈ ಅಂತ ಬಂದಷ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಥವಾ ಪೈ ಬಂದ್ಬಿಡ್ತಲ್ಲ ಅನ್ಕೋಬೇಡಿ. ಪೈ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಬಹಳ ಈಸಿ. ಪೈ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗುತ್ತೆ. 49 ಪೈ ಚದರಮಾನಗಳು. ಆದರೆ ಅದರ ಪರದೆಯ ಅಳತೆ ಎಷ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಕೇಳ್ತಾ ಇದ್ದಾರೆ ಕೊಟ್ಟಿರೋದು ವಿಸ್ತೀರ್ಣ, ಕೇಳೋದು ಪರದೆ. ಅಂದ್ರೆ ಅರ್ಥ ಪರದೆಗೂ ಮತ್ತು ವಿಸ್ತೀರ್ಣಕ್ಕೂ ನಾವು ಸಂಬಂಧವನ್ನು ಹಾಕಬೇಕು. ಹೇಗೆ ನೋಡೋಣ. ಒಂದು ವೃತ್ತದ ವಿಸ್ತೀರ್ಣ ಅಂದ್ರೆ ಪೈ ಆರ್ ಸ್ಕ್ವೇರ್, ಅವರೇ ಕೊಟ್ಟರು ಹಾಗೆ 49 ಪೈ. ಸೊ ಪೈ ಆರ್ ಸ್ಕ್ವೇರ್ ಕೊಟ್ಟು 49 ಪೈ ಆದ್ರೆ ಮೊದಲು ಅದರಿಂದ ನನ್ನ ಆರ್ ಅಂತ ತಗೋಬೇಕು. ನೋಡಿ ಪೈ ಕ್ಯಾನ್ಸಲ್ ಆಗುತ್ತೆ. ಅದು ಕೊಟ್ಟರೆ ನಾವು ಡಿಫಿಕಲ್ಟ್ ಆಯಿತು ಅಂತ ಅನ್ಕೊಳ್ಳೋ ಹಾಗಿಲ್ಲ. ಈ ಪೈ ಕ್ಯಾನ್ಸಲ್ ಆಗೋದಕ್ಕೆ ಬಹಳ ಈಸಿ ಆಗಿ ರೆಡಿ ಆಗಿ ಆನ್ಸರ್ ಕೊಟ್ಟಂತ ಅರ್ಥ. 2 ಪೈ ಕ್ಯಾನ್ಸಲ್ ಆಗ್ತದೆ, ಅವಾಗ ಉಳಿಯೋದು ಆರ್ ಸ್ಕ್ವೇರ್ ಈಕ್ವಲ್ ಟು 49. ಬಹಳ ಖುಷಿ ವಿಷಯ. 49 ಅನ್ನೋದು ವರ್ಗ ಸಂಖ್ಯೆ, ಅದರ ವರ್ಗಮೂಲ ಸರಳವಾಗಿ ಸಿಗುತ್ತೆ 7 ಅಂತ ಹೇಳಿ. ಹಾಗಾಗಿ ಆರ್ ಈಕ್ವಲ್ ಟು 7 ಆಗುತ್ತೆ. ಆರ್ ಇದು ತ್ರಿಜ್ಯ ಸಿಕ್ಕ ಮೇಲೆ ವೃತ್ತಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನಾದ್ರೂ ಬಹಳ ಈಸಿಯಾಗಿ ಮಾಡಬಹುದು. ತ್ರಿಜ್ಯ ಸಿಕ್ಕಬೇಕು. ತ್ರಿಜ್ಯದ ಬೆಲೆ ಆರ್ ಈಕ್ವಲ್ ಟು 7 ಬಂದಿದೆ. ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ತೀನಿ. ತ್ರಿಜ್ಯದ ಬೆಲೆ ಪ್ರಶ್ನೆಯಲ್ಲಿ ಏನಾದರೂ 7, 14, 21, 28, 35, 105 ಹೀಗೆಲ್ಲ ಕೊಟ್ಟರೆ ಬಹಳ ಖುಷಿ ಪಡ್ಬೇಕು. ಯಾಕಂದ್ರೆ ಇವೆಲ್ಲ 7ರಲ್ಲಿ ಕ್ಯಾನ್ಸಲ್ ಆಗುವಂತ ನಂಬರ್ಗಳು. 22/7 ಪೈ ಬರೀತೀವಲ್ಲ, ಕೆಳಗಡೆ ಇರುವಂತ 7 ಕ್ಯಾನ್ಸಲ್ ಮಾಡೋದು ಬಹಳ ಈಸಿ ಆಗುತ್ತೆ. ಈಗ ನೋಡೋಣ. ವೃತ್ತ ಪರಿಧಿ ಈಕ್ವಲ್ ಟು 2π ಸೂತ್ರ ಗೊತ್ತು ನೋಡಿ. ಈ ಪ್ರಶ್ನೆಯಲ್ಲಿ 2 ಸೂತ್ರಗಳು ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಹೇಳೋದು ಜಾಮೆಟ್ರಿ ಇಸ್ ಅ ಮಲ್ಟಿ ಕಾನ್ಸೆಪ್ಚುವಲ್ ಪಾರ್ಟ್. ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಬಳಸ್ಕೊಂಡು ಪ್ರಶ್ನೆ ಬಿಡಿಸಬೇಕಾಗುತ್ತೆ. ನಾವು ಅಲ್ಜಿಬ್ರಾದಲ್ಲಿ ಆಟೋಮೆಟಿಕಲಿ ಒಂದೇ ಸೂತ್ರ ಇಟ್ಕೊಂಡು ಬಿಡಿಸ್ಬಿಡ್ತೀವಿ ಅಂತ ಇಲ್ಲ ಹಾಗಾಗುತ್ತೆ. ಸೊ 2π ಇಂಟು ಆರ್ 7 ಇದೆ, ದಟ್ಸ್ ಈಕ್ವಲ್ ಟು 14 ಪೈ. ನಾವು ಉತ್ತರನು 14 ಪೈ ಅಂತ ಹೇಳೋಣ. ಅಥವಾ ಇನ್ನೂ ನೀವು ಬಿಡಿಸ್ಬೇಕು ಅಂದ್ರೆ ಪೈ ಬೆಲೆ 22 ಪೈ ಒಳಕೊಂಡು 7 14 ಮಾಡ್ಕೊಂಡ್ರೆ 2 ಇಂಟು 14 ಮಲ್ಟಿಪ್ಲೈ ಆಗಿ ನಿಮಗೆ 28 ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಬಹು ಆಯ್ಕೆ ಪ್ರಶ್ನೆ. ಇದರಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ನಿಮಗೆ ಆ ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ ಹೇಳ್ಕೊತಾ ಹೋಗ್ತೀನಿ. ಬಹು ಆಯ್ಕೆ ಪ್ರಶ್ನೆ ನೋಡಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣ. ಮತ್ತೆ ಸುತ್ತಳತೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಮತ್ತೊಂದು ಬೇರೆ ಕಾನ್ಸೆಪ್ಟ್ ಅಲ್ಲ. ಸುತ್ತಳತೆ ಅಂದ್ರೆ ಒಂದೇ, ಪರಿಧಿ ಅಂದ್ರೆ ಒಂದೇ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ಗೆ ನಮಗೆ ಸುತ್ತಳತೆ ಕೇಳ್ಬಿಟ್ಟಿದ್ದಾರೆ, ನಾವೆಲ್ಲ ಪರಿಧಿ ಬಗ್ಗೆ ಮಾಡಿದೀವಿ, ಏನು ಗೊತ್ತಿಲ್ಲ. ಇಲ್ಲ, ಎರಡೂ ಒಂದೇ. ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಅಂದ್ರೆ ಒಂದು ವೃತ್ತ ಇದೆ. ಈ ಪ್ರಶ್ನೆ ಹೇಳುತ್ತೆ ವೃತ್ತ ಇದೆ, ಆ ವೃತ್ತದ ಪರಿಧಿ ಎಷ್ಟಿದೆಯೋ ಅಳತೆ ಎಷ್ಟಿದೆಯೋ ಅಷ್ಟೇ ಚದರ ಅಳತೆಯ ವಿಸ್ತೀರ್ಣ ಇದೆ. ಹಾಗಾದ್ರೆ ಅಂತ ವೃತ್ತದ ತ್ರಿಜ್ಯ ಎಷ್ಟಾಗುತ್ತೆ? ಆ 2 ಸೂತ್ರಗಳನ್ನ ಈಕ್ವಲ್ ಮಾಡೋಣ. ಈಗ ನೋಡಿ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 2 ಮಾನಗಳು, ಪೈ ಮಾನಗಳು, 4 ಮಾನಗಳು, 7 ಮಾನಗಳು. ಕ್ವಶನ್ ನೋಡೋದು ದೊಡ್ಡ ಅನ್ಸುತ್ತೆ, ಬಟ್ ಇದನ್ನ 1 ಮಾರ್ಕಲ್ಲಿ ಆನ್ಸರ್ ಮಾಡುವಂತ ಕ್ವಶನ್. ಬಹಳ ಸಿಂಪಲ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಅವ್ರು ಹೇಳುವಾಗ ಸುತ್ತಳತೆ ಪರಿಧಿ ಮತ್ತು ವಿಸ್ತೀರ್ಣ ಸಮ ಆಗಿದಾವ. ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 2π. ಸೊ ಪೈ ಕ್ಯಾನ್ಸಲ್ ಮಾಡಿ ಆರ್ ಸ್ಕ್ವೇರ್ ಈಕ್ವಲ್ ಟು 2r ಬರುತ್ತೆ. ಇದರಲ್ಲಿ ಇಲ್ಲಿ 2 ಆಗಿದೆ, ಇಲ್ಲಿ 1 ಆಗಿದೆ, ಇದರಲ್ಲಿ 2 1 ಆಗ್ತದೆ, ಈ ಕಡೆ 1 ಆಗ್ತದೆ. ಅವಾಗ ಉಳಿಯೋದು ಆರ್ ಈಕ್ವಲ್ ಟು 2. ಬಹಳ ಸಿಂಪಲ್. ತ್ರಿಜ್ಯ ಎಷ್ಟು ಬಂತು? 2 ಬಂತು. ತ್ರಿಜ್ಯ 2 ಬರೋದ್ರಿಂದ ಮುಂದೆ ಕೇಳುವಂತ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ ತ್ರಿಜ್ಯ ಎಷ್ಟು ಅಂತ ಹೇಳಿ ಆರ್ ಈಕ್ವಲ್ ಟು 2 ಆಗುತ್ತೆ. ಸೊ ಇದೇ ಪ್ರಶ್ನೆ, ಇದೇ ತರದ ಪ್ರಶ್ನೆಗಳು ಮತ್ತೆ ನಾನು ರಿಪೀಟ್ ಮಾಡಬಹುದು. ಇಲ್ಲಿ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಇನ್ನ ಗಮನಿಸಿ ಮಕ್ಕಳೇ, ವೃತ್ತಕ್ಕೆ ಸಂಬಂಧಪಟ್ಟಂತೆ ಈ ಭಾಗವನ್ನು ಬಿಟ್ಟಿದ್ದೀವಿ. ವೃತ್ತ ಪೂರ್ಣ ಆಗಿದೆ, ಬಟ್ ಈ ಭಾಗದಲ್ಲಿ ಬಿಟ್ಟಿದ್ದೀವಲ್ಲ, ಇದು ಸಹಿತ ವೃತ್ತದ ಒಂದು ಭಾಗನೇ. ಆ ಭಾಗವನ್ನು ಒಂದು ತ್ರಿಜ್ಯ ಮತ್ತು ಕಂಸದ 2 ತ್ರಿಜ್ಯ ಮತ್ತು ಕಂಸ ನಡೆಯುವಂತ ಈ ಭಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡದ
ವೃತ್ತದಲ್ಲಿ ಯಾವ ಇರ್ತವೆ ಹಾಗಾದ್ರೆ 6 ಬದಿಗಳಿರುತ್ತೆ, ಮತ್ತೆ ಇಲ್ಲಿ ಒಂದು ಕೋನ ಉಂಟಾಗುತ್ತೆ, ಇಲ್ಲಿ ಕೋನ ಉಂಟಾಗುತ್ತೆ. ಹಾಗಾದ್ರೆ ಇದರ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಬೇಕು ಅಂದ್ರೆ ಇದು ನೋಡಿ, ಇದು ಏನಾದ್ರು ಇಲ್ಲಿರೋದು ಈ ತರ ಬರ್ತಾ ಹೋದ್ರೆ ಅಥವಾ ಕಡಿಮೆ ಆಗ್ತಾ ಹೋದ್ರೆ ಇಲ್ಲಿ ಕೋನದಲ್ಲಿ ಬದಲಾವಣೆ ಆಗುತ್ತೆ. ಇದು ಹೆಚ್ಚಾಯ್ತು, ಕೋನ ಹೆಚ್ಚಾಯ್ತು, ಕಡಿಮೆ ಆಯ್ತು, ಕೋನ ಕಡಿಮೆ ಆಯ್ತು. ಕೋನ ಕಡಿಮೆ ಆದಂತಲ್ಲ, ತ್ರಿಜ್ಯಗಳು ಕಡಿಮೆ ಆಗೋದಿಲ್ಲ, ಬದಲಿಗೆ ಕಂಸ ಕಡಿಮೆ ಆಗುತ್ತೆ, ಕಂಸದ ಉದ್ದ ಕಡಿಮೆ ಆಗುತ್ತೆ. ಹಾಗಾಗಿ ಕೋನ ಇದರ ವಿಸ್ತೀರ್ಣ ಕಂಡುಹಿಡಿಯಬೇಕಾದಾಗ ಕೋನ ವೆರಿ ಎಸೆನ್ಸಿಯಲ್, ಕೋನವನ್ನ ಕೊಡ್ಲೇಬೇಕು ಅವರು. ಹಾಗಾದ್ರೆ ಥೀಟಾ ಕೋನವಿರುವಂತದ್ದು ಥೀಟಾ ಡಿಗ್ರಿ ಮಾಡುತ್ತೆ ಅಂದ್ರೆ ಥೀಟಾ ಕೋನವಿರುವ ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ನೋಡಿ, ಪೈ ಆರ್ ಸ್ಕ್ವೇರ್ ಅನ್ನೋದು ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ. ಆ ವಿಸ್ತೀರ್ಣ ಈ ಟೋಟಲ್ ಒಟ್ಟು ವಿಸ್ತೀರ್ಣದ ಒಂದು ಭಾಗ ಇದೆ. ಎಷ್ಟು ಭಾಗ? ಟೋಟಲ್ ಇದು 360 ಡಿಗ್ರಿ ಆಗುತ್ತಲ್ಲ, ಇಷ್ಟು ಬಿಟ್ಟು ಥೀಟಾ ಬೈ 360 ವೆರಿ ಇಂಪಾರ್ಟೆಂಟ್. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಒಂದೊಂದು ಪ್ರಶ್ನೆಯಲ್ಲಿ ಒಂದು ಎಕ್ಸಾಂಪಲ್ ಕೇಳಿದ್ರು 360 ಬದಲಿಂದ 720 ಮಾಡ್ಬೋದು ಸೂತ್ರ. ಅವಾಗ ಏನ್ ಸಿಗುತ್ತೆ ಎಲ್ಲ ಮಕ್ಕಳು ಆಕ್ಚುಲಿ 360 ಪ್ರತ್ಯೇಕ 360 ಇರುತ್ತೆ, 720 ಮಾಡಿದಾರಲ್ಲ, ರೈಟ್? ಆಬ್ವಿಯಸ್ಲಿ ಅವಾಗ 720 ಮಾಡಿದ್ರೆ ಹಿಂದಿನ ಪ್ರಶ್ನೆಯಲ್ಲಿ ಇಲ್ಲಿ 720 ಮಾಡಿದ್ರೆ ಇದನ್ನ 2 ಪೈ ಆರ್ ಸ್ಕ್ವೇರ್ ಅಂತ ಮಾಡ್ತಾರೆ, 2 ಕ್ಯಾನ್ಸಲ್ ಆಗುತ್ತೆ, 3 ಬರುತ್ತೆ. ಹಾಗಾಗಿ ಪ್ರಶ್ನೆ ಕೊಟ್ಟಾಗ ಕೂಲ್ ಆಗಿ ಆಲೋಚನೆ ಮಾಡಿ, ಒಮ್ಮೆ ಡಿಸೈಡ್ ಮಾಡಿ 360 ಇರಬೇಕಿತ್ತು 720 ಬಂದಿದೆ ಇಟ್ಸ್ ರಾಂಗ್ ಅಲ್ಲ, ಮೇಲೆ 2 ಕೊಟ್ಟಿರ್ತಾರೆ, 2 ಇಂದ ಕ್ಯಾನ್ಸಲ್ ಆದ್ರೆ 360 ಆಗುತ್ತೆ ಅನ್ನೋ ಪಾಯಿಂಟ್. ಇಲ್ಲಿ ತ್ರಿಜ್ಯಾತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ಆಗಲೇ ಸೂತ್ರ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ತಗೊಂಡ್ರೆ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಇಲ್ಲಿಂದ ಇಲ್ಲಿಗೆ ಕಂಸ ಇದು, ಈ ಕಂಸದ ಉದ್ದ ಎಷ್ಟಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಕಂಸ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ? ಸಪೋಸ್ ಥೀಟಾ ಬೆಲೆ ಏನಾದ್ರು ಕಡಿಮೆ ಆಯಿತು ಅಂತಂದ್ರೆ ಕಂಸದ ಉದ್ದ ಕಡಿಮೆ ಆಯಿತು, ಥೀಟಾ ಬೆಲೆ ಹೆಚ್ಚಾಯಿತು ಅಂದ್ರೆ ಕಂಸದ ಉದ್ದ ಹೆಚ್ಚಾಯಿತು. ಹಾಗಾದ್ರೆ ಥೀಟಾ ಬೆಲೆ ಡಿಪೆಂಡ್ ಆಗಿದೆ. ಹಾಗಾದ್ರೆ ಕಂಸ ಅನ್ನೋದೇನು? ಪರಿಧಿಯ ಒಂದು ಭಾಗ. ಖಂಡದ ವಿಸ್ತೀರ್ಣ ಅಂತ ಬಂದಾಗ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಹಾಕೊಂಡ್ವಿ. ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ, ಬಟ್ ಇದು ವಿಸ್ತೀರ್ಣ ಅಲ್ಲ ಮಾತಾಡ್ತಾ ಇರೋದು, ಪರಿಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಸೂತ್ರ ಥೀಟಾ ಬೈ 360 ನೋಡಿ, ಇದು ಸೇಮ್ ಇದೆ, ಆ ಸೂತ್ರ ಇದ್ದಂಗೆ ಇದೆ, ಬಟ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಇಲ್ಲ, 2 ಪೈ ಆರ್ ಇದೆ. ಏನಿದೆ 2 ಪೈ ಆರ್? ವೃತ್ತ ಪರಿಧಿನ ಕಂಡುಹಿಡಿಯುವಂತ ಸೂತ್ರ. therefore ಥೀಟಾ ಬೈ 360 ಇಂಟು 2 ಪೈ ಆರ್ ಅಂತ ತಗೊಂಡ್ರೆ ತ್ರಿಜ್ಯಾತರ ಖಂಡವನ್ನು ಉಂಟು ಮಾಡುವಂತ ಕಂಸ ಇದೆಯಲ್ಲ, ಈ ಕಂಸ ಇದೆಯಲ್ಲ, ಈ ಕಂಸದ ಉದ್ದ ಲೆಂತ್ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಈ ಸೂತ್ರ ಬಳಸ್ತೀವಿ. ಯಾವ್ದಾದ್ರು ಕ್ವಶನ್ ಅಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಆ ಪ್ರಶ್ನೆಯಲ್ಲಿ ನಿಮಗೆ ಥೀಟಾ ಬೆಲೆ ಕೊಟ್ಟಿರ್ತಾರೆ, ತ್ರಿಜ್ಯದ ಬೆಲೆ ಕೊಟ್ಟಿರ್ತಾರೆ. ಅವೆರಡನ್ನ ಹಾಕೊಂಡು ಆರ್ ಬೆಲೆ ಮತ್ತು ಥೀಟಾ ಇವೆರಡರಲ್ಲಿ ಜಲಾಕ್ಷರಗಳು ಎಲ್ಲವೂ ಸ್ಥಿರಾಂಕ 360 2 ಪೈ ಎಲ್ಲ ಸ್ಥಿರಾಂಕಗಳು. ಸೊ ಅವುಗಳನ್ನ ಹಾಕೊಂಡು ಬೆಲೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಕಂಸದ ಉದ್ದವನ್ನು ಕಂಡುಹಿಡಿಯೋದಕ್ಕೆ. ಹಾಗಾಗಿ ನೀವು ಕ್ಲಿಯರ್ ಇರಲಿ, ತ್ರಿಜ್ಯಾತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ತ್ರಿಜ್ಯಾತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಥೀಟಾ ಬೈ 360 ಇಂಟು 2 ಪೈ ಆರ್. ಈ ಎರಡು ಸೂತ್ರಗಳ ನಡುವಿನ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ, ಯಾವ್ದು ಅಪ್ಲೈ ಆಗುತ್ತೋ ಅದು ಅಪ್ಲೈ ಮಾಡಿ ಆನ್ಸರ್ ನೋಡಿ. ಇಲ್ಲಿ ಒಂದು ವೃತ್ತದ ತ್ರಿಜ್ಯಾತರ ಖಂಡ ಅಂದ್ರೆ ಏನು ಅಂತಂದ್ರೆ ಆ ಸೂತ್ರ ಎರಡು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಥೀಟಾ ಕೋನದ ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾತರ ಖಂಡದ ಕಂಸದ ಉದ್ದ ಥೀಟಾ ಬೈ 360 ಇಂಟು 2 ಪೈ ಆರ್. ಈ ಎರಡು ಸೂತ್ರಗಳಿಗೆ ವ್ಯತ್ಯಾಸ ಗೊತ್ತಿರಲಿ, ಎಲ್ಲಿ ಅನ್ವಯ ಆಗುತ್ತೆ ಅನ್ನೋಂಥ ನಾಲೆಜ್ ನಿಮ್ಗೆ ಇಲ್ಲ. ಅರ್ಥ ಮಾಡಿ, ಇನ್ನೊಂದ್ಸಲ ನೋಡೋಣ. ವೃತ್ತದಲ್ಲಿ ಒಂದು ಗೆರೆನೇ ಹೇಳ್ಬಿಟ್ಟು ಎರಡು ಪಾರ್ಟ್ ಮಾಡ್ತೀವಿ. ಹಾಗಾದ್ರೆ ಈ ಗೆರೆ ಏನು? ಮೊದಲೇ ನಾನು ಡಿಫೈನ್ ಮಾಡಿದಂಗೆ ವೃತ್ತ ಪರದೆಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವಂತ ರೇಖೆಗೆ ಕಂಸ, ರೇಖೆಗೆ ನಾವು ಜ ಅಂತ ಕರಿತೀವಿ. ವೃತ್ತಕ್ಕೆ ಏನಾದರೂ ಒಂದು ಜ ಹೇಳಿದ್ರೆ ಹಿಂಗಟ್ಕೊಳ್ಳಿ, ಇದೊಂದು ಕೇಕ್, ಇದನ್ನ ನಾನು ಒಂದು ಚಾಕುವಿಂದ ಈ ಕಟ್ ಮಾಡ್ತೀನಿ ಅಂತಂದ್ರೆ ಎರಡು ಭಾಗ ಆಗುತ್ತೆ, ರೌಂಡ್ ಆಗಿರುತ್ತೆ ಕೇಕ್ ಎರಡು ಭಾಗ ಆಗುತ್ತೆ. ಕಟ್ ಮಾಡಿದ ಯಾವುದು ಅಂದ್ರೆ ಜ. ಹಾಗಾದ್ರೆ ಈ ಭಾಗವನ್ನ ನಾವು ಖಂಡ ಅಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ಇದು ದೊಡ್ಡದಿದೆ ಅಧಿಕ ವೃತ್ತಖಂಡ, ಚಿಕ್ಕದಿದೆ ಲಘು ವೃತ್ತಖಂಡ. ಸೆಂಟ್ರಲ್ ಕಟ್ಟ ಹೋಗಿತ್ತು ಅಂದ್ರೆ ಅರ್ಧ ವೃತ್ತಖಂಡ ಆಗಿರೋದು. ಹಾಗಾದ್ರೆ ಯಾವ ಪಾರ್ಟ್ಸ್ ಇದೆ ಇಲ್ಲಿ ನೋಡಿ, ಒಂದು ಜಾವನ್ನ ಹೇಳಿದಾಗ ಲಘು ವೃತ್ತಖಂಡ ಅಂತ ಒಂದಾಗುತ್ತೆ, ಅಧಿಕ ವೃತ್ತಖಂಡ ಅಂತ ಆಗುತ್ತೆ. ಒಂದು ಕ್ವಶನ್ ಇನ್ನೂ ಕೇಳ್ತಾರೆ, ಏನು ಅಂದ್ರೆ ಕೆಳಗಿನ ಯಾವುದರಲ್ಲಿ ಕೇಂದ್ರವಿರುತ್ತದೆ, ಲಘು ವೃತ್ತಖಂಡ ಅಥವಾ ಅಧಿಕ ವೃತ್ತಖಂಡ? ಸೊ ನಮ್ಗೆ ಗೊತ್ತಿರಲಿ ಕೇಂದ್ರ ಯಾವಾಗಲೂ ಅಧಿಕ ವೃತ್ತಖಂಡ.
ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಒಂದು ವೃತ್ತದ ತ್ರಿಜ್ಯಾಕಾರದ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. ಆ ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ತ್ರಿಜ್ಯಾತರ ಖಂಡದ ಕೋನ, ಆ ತ್ರಿಜ್ಯಾತರ ಖಂಡ ಮಾಡಿದಾಗ ಒಂದು ಕೋನ ಆಗಿರುತ್ತಲ್ಲ, ಎಷ್ಟು ಡಿಗ್ರಿ ಅಂತ ಹೇಳಿ 60 ಡಿಗ್ರಿ ಇದೆ. ಹಾಗಾದರೆ ಅದರ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಸೊ ಅದಕ್ಕೆ ಥೀಟಾ ಕೋನವಿರುವ ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಎಂಬುದಿದೆ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ನಾವು ವಿಸ್ತೀರ್ಣ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಪೈ ಆರ್ ಸ್ಕ್ವೇರ್ ಬರ್ತೀವಿ. ಆರ್ ಬೆಲೆ ಗೊತ್ತಿದೆ 6 ಸೆಂಟಿಮೀಟರ್, ಥೀಟಾ ಬೆಲೆ ಗೊತ್ತಿದೆ 60 ಡಿಗ್ರಿ. ಅವುಗಳನ್ನು ಹಾಕೋಣ. 60 ಬೈ 360 ಇಂಟು ಪೈ ಅಂದ್ರೆ 22 ಬೈ 7 ಇಂಟು ಆರ್ ಸ್ಕ್ವೇರ್. ಆರ್ ಅಂದ್ರೆ 6 ಅಂತ ಇದೆ, 6 ಸ್ಕ್ವೇರ್ ಅಂತ ಹಾಕ್ತೀವಿ. ಬಿಡಿಸ್ಕೊಳ್ಳೋಣ ಅಂದ್ರೆ 60ನ್ನ 360 ಭಾಗಿಸಿದ್ರೆ 1/6 ಬರ್ತೀವಿ ಇಂಟು 22/7 ಇಂಟು ಆರ್ ಸ್ಕ್ವೇರ್ ಅಂದ್ರೆ 6 ಇಂಟು 6. ಇಲ್ಲಿ 1 6 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 22 ಬೈ 7 ಇಂಟು 6 ಗುಣಾಕಾರ ಮಾಡಿದ್ರೆ 134 ಬೈ 4 6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಲೆಕ್ಕವನ್ನು ಮಾಡುವಂತ ರೀತಿ. ಇದೇ ಲೆಕ್ಕಕ್ಕೆ ಬೆಲೆಗಳನ್ನು ಬೇರೆ ಮಾಡಬಹುದು ಹೊರತು ವಿಸ್ತೀರ್ಣ ಅಂತ ಬಂದಾಗ ಇದೇ ಸೂತ್ರ ಇದೇ ಬೆಲೆ. ಇದನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳಿದ್ರೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಸರ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ ಇರಲಿಲ್ಲ ಸರ್, ಇಲ್ಲದ ಕೇಳಿದಾರೆ. ನೋ ಪ್ರಾಬ್ಲಮ್, ಸೂತ್ರ ಅಂತ ಇರ್ತಲ್ಲ, ಆ ಸೂತ್ರ ಇಟ್ಕೊಂಡು ಮಾಡೋದಕ್ಕೆ ಬೇರೆ ಬೇರೆ ಕೊಟ್ಟಿರ್ತಾರೆ. ಹಾಗಾಗಿ ಔಟ್ ಆಫ್ ಟೆಕ್ಸ್ಟ್ ಅನ್ನೋ ಪ್ರಶ್ನೆನೇ ಇಲ್ಲಿ ಬರಲ್ಲ. ಇಲ್ಲಿ ಒಂದು ಚಿತ್ರ ಇದೆ, ಈ ಚಿತ್ರವನ್ನು ಗಮನಿಸಿ. ಒಂದು ವೃತ್ತದ ತ್ರಿಜ್ಯಾತರ ಖಂಡದ ಭಾಗವನ್ನು ಕೊಟ್ಟಿದೆ, ಪೂರ ವೃತ್ತ ಕೊಟ್ಟಿಲ್ಲ, ಭಾಗದ ಚಿತ್ರ ಕೊಟ್ಟಿದ್ದಾರೆ. ಅಲ್ಲೂ 60 ಡಿಗ್ರಿ ಕೋನ ಮಾಡುತ್ತೆ ಮತ್ತು ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಗಮನಿಸಿ, ಇಲ್ಲಿ ವಿಸ್ತೀರ್ಣದ ಬಗ್ಗೆ ಕೇಳ್ತಾ ಇಲ್ಲ, ಸುತ್ತಳತೆ ಎಷ್ಟು ಅಂತ ಕೇಳ್ತಾನೆ. ಯಾವುದೇ ಒಂದು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಅಂದ್ರೆ ಆ ಆಕೃತಿಗಿರುವಂತ ಎಲ್ಲಾ ಬಾಹುಗಳ ಮೊತ್ತ ಮಾಡಬೇಕು. ಇಲ್ಲಿ ಏನಿದಾವೆ, ತ್ರಿಜ್ಯ ಇದೆ 7 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲೊಂದು ತ್ರಿಜ್ಯ ಇರುತ್ತಲ್ಲ, ಇದು 7 ಸೆಂಟಿಮೀಟರ್ ಇರಬೇಕು. ಯಾಕಂದ್ರೆ ಒಂದೇ ವೃತ್ತದ ಎಲ್ಲಾ ತ್ರಿಜ್ಯಗಳು ಸಮಾನ ಇರ್ತವೆ. ಇದು 7 ಸೆಂಟಿಮೀಟರ್ 16 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಕಂಸ ಇದೆಯಲ್ಲ, ಈ ಕಂಸದ ಅಳತೆಯನ್ನು ಕಂಡುಹಿಡಿದು ಕೂಡಿಸ್ಕೊಂಡ್ರೆ ಸೂತ್ರಳತೆ ಬರುತ್ತೆ. ಹಾಗಾದ್ರೆ ಕಂಸವನ್ನು ಕಂಡುಹಿಡಿದ ಸೂತ್ರ ಏನು ಹೇಳಿ, ನೆನಪು ಮಾಡ್ಕೊಳ್ಳಿ. ಥೀಟಾ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ಪರಿಧಿಯನ್ನು ಕಂಡುಹಿಡಿದ ಸೂತ್ರವನ್ನ ಇದರಲ್ಲಿ ಅಪ್ಲೈ ಮಾಡ್ಕೊಳ್ತೀವಿ. ಅದನ್ನ ಹಾಕಿ ಕಂಸವನ್ನು ಕಂಡುಹಿಡಿತೀವಿ. ಹಾಗಾಗಿ ಖಂಡದ ಸುತ್ತಳತೆ, ಈಗ ಪೂರ ಸುತ್ತಳತೆ ಅಂದ್ರೆ ಈಗ 2 ತ್ರಿಜ್ಯಗಳನ್ನು ತಗೋಬೇಕು. therefore 2 ಇಂಟು ವೃತ್ತದ ತ್ರಿಜ್ಯ ಪ್ಲಸ್ ವೃತ್ತ ಖಂಡದ ಕಂಸದ ಉದ್ದ, ಇದರ ಉದ್ದ, ದಟ್ ಈಕ್ವಲ್ ಟು 2 ಇಂಟು ಆರ್ ಪ್ಲಸ್ ಈ ಸೂತ್ರ ಗೊತ್ತಿದೆ ನಮಗೆ ಥೀಟಾ ಬೈ 360 ಇಂಟು 2 ಪೈ ಆರ್. ದಟ್ಸ್ ಈಕ್ವಲ್ ಟು ಆರ್ ಬೆಲೆ ಗೊತ್ತಿದೆ 7 ಸೆಂಟಿಮೀಟರ್, ಅದನ್ನ ಹಾಕೋಣ. ಥೀಟಾ ಬೆಲೆ ಗೊತ್ತಿದೆ 60 ಡಿಗ್ರಿ ಅಂತ ಹೇಳಿ. ದಟ್ಸ್ ಈಕ್ವಲ್ ಟು 2 ಇಂಟು 7 ಇಂಟು 60 ಬೈ 360 ಇಂಟು 2 ಪೈ ಅಂದ್ರೆ 22/7 ಇಂಟು 7. ಆರ್ ಬೆಲೆ 7 ಆಗಿದೆ. ನಾನು ಮೊದಲೇ ಹೇಳಿದಂಗೆ 7 ಬಂದಾಗ ಕ್ಯಾನ್ಸಲ್ ಮಾಡೋದು ಬಹಳ ಈಸಿ. ಸೊ ಹಾಗಾಗಿ ಈ 7 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಈ 60 ಬೈ 360 ಮಾಡಿದ್ರೆ 1/6 ಬರುತ್ತೆ. ನೋಡೋಣ, ಇಲ್ಲಿ 2 7 14 ಪ್ಲಸ್ 60 ಬೈ 360 ಅಂದ್ರೆ ನಮ್ಮಲ್ಲಿ 1/6 ಬಂತು. ಆ 6 ಅನ್ನ ಈ 2 ಕ್ಯಾನ್ಸಲ್ ಮಾಡಿದ್ರೆ 1/3 ಆಯ್ತು. 22 ಈ 7 ಕ್ಯಾನ್ಸಲ್ ಆಗಿದೆ 22. ಸೊ ಸಿಂಪ್ಲಿಫೈ ಮಾಡಿದ್ರೆ 14 ಪ್ಲಸ್ 22 ಬೈ 3 ಬರುತ್ತೆ. 14 ಗುಣ 42 ಇವೆರಡು ಕೂಡಿಸ್ಕೊಳ್ತೀವಿ. 42 ಪ್ಲಸ್ 22 ಆಗುತ್ತೆ ಬೈ 3. ದಟ್ಸ್ ಈಕ್ವಲ್ ಟು 64 ಬೈ 3 ಸೆಂಟಿಮೀಟರ್. ಇಲ್ಲಿ ಮಾತ್ರ ಸೆಂಟಿಮೀಟರ್ ಅಂತ ಕ್ವಶನ್ ಕೊಟ್ಟಿರೋದ್ರಿಂದ 7 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಇದು ನಾವು ಸೆಂಟಿಮೀಟರ್ ಅಂತ ಹೇಳಿ ಮಾರ್ಕ್ನಲ್ಲಿ ಬರೀಬೇಕಾಗುತ್ತೆ. ಸುತ್ತಳತೆ ಆಗಿರೋದ್ರಿಂದ ಚದರ ಬರಲ್ಲ, ಸೆಂಟಿಮೀಟರ್ ಮಾತ್ರ ಆಗಿರುತ್ತೆ. ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ವೃತ್ತಖಂಡಕ್ಕಾಗಿರ್ಬೋದು, ವೃತ್ತಖಂಡದ ಕಂಸಕ್ಕಾಗಿರ್ಬೋದು, ಪರಿಧಿ ಸಂಬಂಧಪಟ್ಟಂಗಾಗಿರ್ಬೋದು, ವಿಸ್ತೀರ್ಣ ಸಂಬಂಧಪಟ್ಟಂಗಾಗಿರ್ಬೋದು, ಅಥವಾ ಮೊದಲೇ ಹೇಳಿದಂಗೆ ಸ್ಪರ್ಶಕದ ಉದ್ದ ಸಂಬಂಧಪಟ್ಟಂಗಾಗಿರ್ಬೋದು, ಸ್ಪರ್ಶಕದಲ್ಲಿ ಉಂಟಾದ ಕೋನಗಳ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು, ಯಾವುದೇ ಪ್ರಶ್ನೆಗಳಾದರೂ ನಾವು ಬಹಳ ಸಿಂಪಲ್ ಆಗಿ ಅವನ್ನ ಅರ್ಥ ಮಾಡ್ಕೊಂಡು ಬಿಡಿಸಿದ್ರೆ ಎಲ್ಲಾ ಪ್ರಶ್ನೆಗಳನ್ನ ಈ ಪಾಠದಿಂದ ಸುಮಾರು ರಚನೆಗಳನ್ನ ಸೇರಿಸ್ಕೊಂಡ್ರೆ 11 ಅಂಕಗಳಿದಾವೆ. ರಚನೆ ಬಿಟ್ಬಿಡೋಣ, ರಚನೆ ಬಿಟ್ಟು ಸಹಿತ ನಮ್ಗೆ ಇಲ್ಲಿ 3 ಮಾರ್ಕ್ಸ್ ಪ್ರಿಮೇಟ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ಸ್ 2 ಇರ್ತವೆ. ಹಾಗಾಗಿ ಸುಮಾರು 6 ರಿಂದ 8 ಅಂಕಗಳು ನಾನು ಕವರ್ ಮಾಡೋ ಪಾಠದಲ್ಲಿ ನಿಮ್ಗೆ ಸಿಗ್ತವೆ. ಹಾಗಾಗಿ ಅವುಗಳನ್ನ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಸಂಬಂಧಪಟ್ಟಾಗಿ ಮತ್ತೊಂದು 2 ಪ್ರಶ್ನೆಗಳು ಬೇರೆ ತರದ್ದು ವೃತ್ತದ ಸಂಬಂಧಪಟ್ಟಂತ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ. ಹೇಗೆ ನೋಡೋಣ. ಈ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ 4 ವೃತ್ತಗಳಿದ್ದಾವೆ. ಒಂದು ಚೌಕದ ನಡುವೆ ABCD ಯು 14 ಸೆಂಟಿಮೀಟರ್ ಬಾಹು ಇರುವ
ಮತ್ತೆ ನಾವು ಚೌಕ, ವರ್ಗ ಅವೆಲ್ಲ ಸೂತ್ರಗಳು ಬೇಕು. ವರ್ಗದ ಸೂತ್ರ ಗೊತ್ತಿರಬೇಕು, ಈ ಪ್ರಶ್ನೆ ಬಿಡಿಸಬೇಕಾದಾಗ ವೃತ್ತದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು, ಅದರಲ್ಲಿ ಇದನ್ನ ಕಳೆಯುವಂತ ಕಾನ್ಸೆಪ್ಟ್ ಗೊತ್ತಿರಬೇಕು. ಹೀಗೆ ಆ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಕೇಳ್ತಾರೆ. ಚಿತ್ರದಲ್ಲಿ ಛಾಯಾಗ್ರಹಿಸಿದ ಪ್ರದೇಶ ಇಲ್ಲಿ ನಿಮ್ಮ ಕಾಣಿಸ್ತಾ ಇದೆ, ಈ ಒಳಗಡೆ ಕಲರ್ ಆಗಿದೆ ಇಲ್ಲೆಲ್ಲ ವೃತ್ತಗಳು ಬಿಟ್ಟು. ಆ ಛಾಯಾಗ್ರಹಿಸಿದ ಪ್ರದೇಶ, ಕಲರ್ ಮಾಡಿದ ಪ್ರದೇಶ ಎಷ್ಟು ಏರಿಯಾ ಇದೆ, ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಅರ್ಥ ಮಾಡೋಣ. ಪರಿಹಾರ ABCD ಚೌಕ ಆಗಿರೋದ್ರಿಂದ ಅದರ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ 14 ಸೆಂಟಿಮೀಟರ್ ಬಾಹು ಅಂತಾನೆ. ವಿಸ್ತೀರ್ಣ ಇಟ್ಕೊಂಡು 14 × 14, ಉದ್ದ ಇಟ್ಟು ಅಗಲ ಇಲ್ಲಿ ಎರಡು ಸಮ ಆಗಿರೋದು 14 × 14. ನಮ್ಮದಿದೆ 14 × 14 ಅಂದ್ರೆ 196 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 196 ಚದರ ಸೆಂಟಿಮೀಟರ್. ಇದು ಪೂರ್ಣ ಚೌಕದ ವಿಸ್ತೀರ್ಣ. ಇನ್ನು ಒಂದೊಂದು ವೃತ್ತ ಎಷ್ಟು ಗೊತ್ತಿರಲಿಲ್ಲ, ಅದನ್ನು ಕಲಿಬೇಕಾದಲ್ಲಿ. ಹಾಗಾಗಿ ಪ್ರತಿಯೊಂದು ವೃತ್ತಗಳ ವ್ಯಾಸ 14/2. ಇಲ್ಲಿಂದ ಇಲ್ಲಿ 14 ಇದೆ. ಹಾಗಾಗಿ ಒಂದು ವೃತ್ತ ತಗೊಂಡ್ರೆ ಕರೆಕ್ಟ್ ಆಗಿ ತಗೊಂಡ್ರೆ ಇದಕ್ಕೆ 7 ಸೆಂಟಿಮೀಟರ್ ವ್ಯಾಸ ಆಗುತ್ತೆ. ಒಂದು ವೃತ್ತದ ತ್ರಿಜ್ಯ ವ್ಯಾಸ 7 ಸೆಂಟಿಮೀಟರ್. ಯಾಕಂದ್ರೆ 14 ಸೆಂಟಿಮೀಟರ್ ಪೂರ ಇದೆ, ಅದರ ಅರ್ಥ 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಅಲ್ಲಿ ಒಂದು ವೃತ್ತ ಕೂತಾ ಇದೆ, ಅದರ ಅರ್ಥ ಇದರ ವ್ಯಾಸ 7 ಸೆಂಟಿಮೀಟರ್. ವ್ಯಾಸ 7 ಸೆಂಟಿಮೀಟರ್ ಆದ್ರೆ ಅದರ ತ್ರಿಜ್ಯ 7/2 ಆಗುತ್ತೆ. ನಮ್ಗೆ ಗೊತ್ತಿದೆ ವ್ಯಾಸದ ಅರ್ಧ ಅಂದ್ರೆ ತ್ರಿಜ್ಯ. ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದೀವಿ, ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತದೆ ಅಥವಾ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತದೆ. ಹಾಗಾಗಿ 7/2 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಆಗುತ್ತೆ. ಆದ್ದರಿಂದ ಒಂದು ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದ್ರೆ ವೃತ್ತದ ವಿಸ್ತೀರ್ಣ ಸೂತ್ರ πr² ಹಾಕೊಳ್ತೀವಿ. πr² = π ಅಂದ್ರೆ 22/7. r² ಅಂದ್ರೆ 7/2 ಅಂತ ಮಾಡ್ಕೊಂಡಿದ್ದೀವಿ. ನಮಗೆ 14 × 7 ಆಯ್ತು, ಇದರ ಅರ್ಥ 7/2. ಸೊ 7/2 ಸ್ಕ್ವೇರ್ ಆಗೋದ್ರಿಂದ 2 ಸಲ ಬರೀತೀವಿ. ಅದರ ಉತ್ತರ 77/2 ಆಗುತ್ತೆ. ಒಂದು ವೃತ್ತದ ವಿಸ್ತೀರ್ಣ. ಒಂದು ವೃತ್ತಕ್ಕೆ ಎಷ್ಟು ವೃತ್ತಗಳಿದೆ ಇದರಲ್ಲಿ? 4 ವೃತ್ತಗಳಿದಾವೆ. ಆ 4 ವೃತ್ತಗಳ ವಿಸ್ತೀರ್ಣ ನೀಡಬೇಕು ಅಂದ್ರೆ ಬಂದಂತ ವಿಸ್ತೀರ್ಣ × 4 ಮಾಡಿ. ಆದ್ದರಿಂದ 4 ವೃತ್ತಗಳ ವಿಸ್ತೀರ್ಣ = 4 × 77/2 = 154 ಸೆಂಟಿಮೀಟರ್. ಹಾಗಾದ್ರೆ ಟೋಟಲ್ ಬಂದು 196. ಒಂದೊಂದು ವೃತ್ತ 4 ವೃತ್ತ ಸೇರಿಸಿದ್ರೆ 154. ಆ 4 ವೃತ್ತ ತೆಗೆದ್ರೆ ಒಳಗಡೆ ಛಾಯಾಗ್ರಹಿಸಿದ ಪ್ರದೇಶ ಇದೆ. ಅಂದ್ರೆ ಏನ್ ಮಾಡ್ಬೇಕು ನಾವು? ಈ 196ರಲ್ಲಿ ಇವುಗಳ ಒಟ್ಟು 154ನ್ನ ತೆಗಿಬೇಕು. therefore ಛಾಯಾಗ್ರಹಿಸಿದ ವಲಯದ ವಿಸ್ತೀರ್ಣ = 196 - 154. 196 ವರ್ಗದ್ದು 154 4 ವೃತ್ತಗಳದ್ದು -154 ಸೆಂಟಿಮೀಟರ್. ದಟ್ಸ್ = 42 ಚದರ ಸೆಂಟಿಮೀಟರ್ ಆಗಿರುತ್ತೆ. ಇಂಥವೆಲ್ಲ ನಾವು ಡೈಲಿ ಲೈಫಲ್ಲೂ ನೋಡ್ತೀವಿ, ಬಟ್ ಅದು ಅಪ್ಲೈ ಆಗುತ್ತೆ ಅನ್ನೋ ಅಷ್ಟು ನಮ್ಗೆ ಗೊತ್ತಿರಬೇಕು ಅಷ್ಟೇ. ನೋಡಿ, ಈ ಚಿತ್ರ ನನ್ನ ಹೋಪ್ ಅಂತಂದ್ರೆ ಈ ವರ್ಷ ಈ ಕ್ವಶನ್ ಕೇಳುವಂತ ಚಾನ್ಸಸ್ ಇದೆ. ಬಹಳ ಸಿಂಪಲ್ ಆಗಿರೋದ್ರಿಂದ ಮತ್ತು ಎಲ್ಲ ಕಾನ್ಸೆಪ್ಟ್ ಒಳಗೊಂಡಿರೋದ್ರಿಂದ ಈ ಪ್ರಶ್ನೆಯನ್ನ ಕೇಳುವಂತ ಅವಕಾಶ ಇದೆ. ನೋಡೋಣ. ಪ್ರಶ್ನೆ ಹೀಗಿದೆ, ABCD ಅನ್ನೋದು ಒಂದು ವರ್ಗ. ಆ ABCD ವರ್ಗದಲ್ಲಿ 14 ಸೆಂಟಿಮೀಟರ್ ಬಾಹು. ಆಗಲೇ ಪ್ರಶ್ನೆ ಮಾಡಿದ್ರೆ ಇಲ್ಲಿ 14 ಸೆಂಟಿಮೀಟರ್ ಇದೆ. 14 ಸೆಂಟಿಮೀಟರ್ ಬಾಹು ಚೌಕವಾಗಿದೆ. APD ಮತ್ತು APCಗಳು, APD ಮತ್ತು BPCಗಳು, APC ಅಲ್ಲ BPCಗಳು ಎರಡು ಅರ್ಧವೃತ್ತಗಳು. ಅರ್ಧವೃತ್ತಗಳಂದ್ರೆ ಕರೆಕ್ಟಾಗಿ ಇದು ವ್ಯಾಸ ಇದೆ. AD ಅನ್ನೋದು ವ್ಯಾಸ ಇದೆ. AD ವ್ಯಾಸ ಆಗುತ್ತೆ ಅಂದ್ರೆ 14 ಸೆಂಟಿಮೀಟರ್ ವ್ಯಾಸ ಆಗುತ್ತೆ ಅಂದ್ರೆ ಈ ವೃತ್ತದ ತ್ರಿಜ್ಯ 14 ಅರ್ಧ 7 ಸೆಂಟಿಮೀಟರ್. ಹಾಗೆ ನಮ್ಗೆ ಗೊತ್ತಾಯ್ತು ಎರಡು ವೃತ್ತಗಳಿಗೆ ತ್ರಿಜ್ಯ 7 ಸೆಂಟಿಮೀಟರ್ ಇದೆ ಅಂತ ಹೇಳಿ. ಹಾಗಾದ್ರೆ ಛಾಯಾಗ್ರಹಿಸಿದ ಭಾಗ ಇಲ್ಲಿದೆ, ಶೇಡ್ ಮಾಡಿದಂತ ಭಾಗ, ಈ ಭಾಗ ಕಲರ್ ಮಾಡಿದ್ದು, ಈ ಭಾಗ ಕಲರ್ ಮಾಡಿದ್ದು, ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಆಗಲೇ ಮಾಡಿದಂಗೆನೆ ಚೌಕದ ವಿಸ್ತೀರ್ಣ ಮಾಡಬೇಕು, ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಮಾಡಬೇಕು. ಅದನ್ನ ಡಬಲ್ ಮಾಡ್ಕೊಂಡ್ರೆ 2 ಸಿಗುತ್ತೆ. ವರ್ಗದ ವಿಸ್ತೀರ್ಣದಲ್ಲಿ ಡಬಲ್ ನ ಕಳೆದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಹಾಗೆ ಮಾಡೋಣ. ABCD ಚೌಕದ ವಿಸ್ತೀರ್ಣ ಆಗಲೇ ಮಾಡಿದಂಗೆನೆ 14 × 14 = 196 ಸೆಂಟಿಮೀಟರ್ ಸ್ಕ್ವೇರ್. ನಮ್ಗೆ ಗೊತ್ತಿದೆ. ಪ್ರತಿ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್. ಆಗಿರೋದ್ರಿಂದ ವ್ಯಾಸ 14 ಆದಾಗ ತ್ರಿಜ್ಯ 7 ಸೆಂಟಿಮೀಟರ್. ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಒಂದೇ ತಗೊಳ್ತೀನಿ ಅಂದ್ರೆ 1/2 πr² ಅಲ್ಲ, ಈಗ ಅರ್ಧ ವೃತ್ತ ಇದೆ, ಹಾಗಾಗಿ ½ πr² ತಗೊಳ್ತೀನಿ. ½ πr² ಲೆಕ್ಕ ಮಾಡಿದ್ರೆ 1/2 × 20/7 r² 7 × 7 ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ನಮಗೆ 77 ಸೆಂಟಿಮೀಟರ್ ಸಿಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಎರಡು ಅರ್ಧ ವೃತ್ತಗಳನ್ನು ಕೂಡಿಸ್ಕೊಂಡ್ರೆ 154 ಸೆಂಟಿಮೀಟರ್ ಆಗುತ್ತೆ. 154 ಸೆಂಟಿಮೀಟರ್ ಟೋಟಲ್ 196ರಲ್ಲಿ 154 ಕಳೆದ್ರೆ 42 ಸೆಂಟಿಮೀಟರ್. 42 ಸೆಂಟಿಮೀಟರ್ ಅನ್ನೋದು ಛಾಯಾಗೊಳಿಸಿದ ಪ್ರದೇಶದ ವಿಸ್ತೀರ್ಣ. ಸೊ ಇಲ್ಲಿ ಸಹಿತ ನಾವು ಅದೇ ಕಾನ್ಸೆಪ್ಟ್ ಅನ್ನು ಬಳಸಿಕೊಂಡು ಪ್ರಶ್ನೆ ಮಾಡ್ತೀವಿ. ಈ ಪ್ರಶ್ನೆ ನೋಡಿದ ತಕ್ಷಣ ನಿಮಗೂ ಅದೇ ಅನಿಸ್ತಿರ್ಬೋದು, ಮೊದಲೇ ಕೇಳಿದ ಪ್ರಶ್ನೆ ತರನೇ ಇದೆ ಅಂತ ಹೇಳಿ.
ಎಸ್, ಅದರಂಗಿದೆ ಅದೇ ಕಾನ್ಸೆಪ್ಟ್ ಇರುವಂತ ಪ್ರಶ್ನೆ. ಎ ಬಿ ಸಿ ಡಿ ವರ್ಗ, ಎ ಬಿ ಸಿ ಡಿ ವರ್ಗ, ಇಲ್ಲಿ ವಿಶೇಷತೆ ವೃತ್ತದ ಒಳಗೆ ವರ್ಗ ಇದೆ. ಆಗಲೇ ಮಾಡಿದ ಎರಡು ಪ್ರಶ್ನೆಯಲ್ಲಿ ವರ್ಗ ಹೊರಗಿದ್ದು ಅದರ ಒಳಗಡೆ ವೃತ್ತಗಳಿದ್ದು, ಈಗ ಹೊರಗಡೆ ವೃತ್ತ ಇದೆ, ಒಳಗಡೆ ಚೌಕ ಇದೆ. ಎ ಬಿ ಸಿ ಡಿ ವರ್ಗದ ಶೃಂಗಗಳು ವೃತ್ತದ ಮೇಲೆ ವೃತ್ತ ಪರದೆಯು ವೃತ್ತದ ಮೇಲಿದ್ದಾವೆ. ಎ ಬಿ ಸಿ ಡಿ ವೃತ್ತ ಪರದೆಯ ಮೇಲಿದ್ದಾವೆ. ಇದರ ಪರದೆ 88 ಸೆಂಟಿಮೀಟರ್ ಇದೆ. ಅದರ ಸುತ್ತಳದ ಉದ್ದ ಎಷ್ಟಿದೆ ಅಂದ್ರೆ 88 ಸೆಂಟಿಮೀಟರ್ ಇದೆ. ಸ್ವಲ್ಪ ಲಾಂಗ್ ಆಗಿ ಸ್ಟೆಪ್ಸ್ ಗಳನ್ನ ಮಾಡಿದ ಆನ್ಸರ್ ಮಾಡಬೇಕಾಗುತ್ತೆ. ಇದರಲ್ಲಿ ಪರದೆಯನ್ನು ಇಟ್ಕೊಂಡು ಪರದೆ ಕಂಡುಹಿಡಿದು ಇದೆಲ್ಲ ಮಾಡಬೇಕು. ನೋಡೋಣ ಏನ್ ಮಾಡ್ಬೋದು ಅಂತ ಹೇಳಿ. ಆಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಬ್ಲಾಕ್ ಆಗಿದೆಯಲ್ಲ, ಛಾಯೆಗೊಳಿಸಿದ ಭಾಗ ಅಂತ ಕರಿತೀವಿ. ಇದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಪರಿಹಾರ ವೃತ್ತ ಪರದಿ ಅಂದ್ರೆ ನಮ್ಗೆ ಗೊತ್ತಿದೆ ಸೂತ್ರ 2πr 88 ಅಂತ ಕೊಟ್ಟಿದ್ದಾರೆ. ಹಾಗಾಗಿ 2πr 88. ಸೊ 2πr 88 ಅಂದ್ರೆ 2 ನ ಕಳಿಸ್ಕೊಳ್ತೀವಿ ಬೈ 2 ಆಗುತ್ತೆ. πr 44 ಸೆಂಟಿಮೀಟರ್, 44 ಅಂದ್ರೆ 88/2, ಅದರ ಅರ್ಥ 44. ಹಾಗಾದ್ರೆ r π/22 ಇರೋದ್ರಿಂದ ಆ ಕಡೆ ಹೋದಾಗ 7/22 ಆಗುತ್ತೆ. r 44/22 into 7, 22 ಒಂದೇ 22 44 ಹೋಗುತ್ತೆ. 2 ಬಂತು, 2 14 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿರುವಂತಹ ವೃತ್ತ ಇದೆಯಲ್ಲ, ಈ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಇದೆ. ನಂತರ ಈ ತ್ರಿಜ್ಯ ಇಟ್ಕೊಂಡು ನೆಕ್ಸ್ಟ್ ಮಾಡ್ತೀವಿ. ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಆದ್ರೆ ವೃತ್ತಕ್ಕೆ ವ್ಯಾಸ ಮತ್ತೆ ಅದೇ ಪಾಯಿಂಟ್ ತ್ರಿಜ್ಯದ 2ರಷ್ಟು ವ್ಯಾಸ ಇರುತ್ತೆ. ಹಾಗಾಗಿ 14 ಸೆಂಟಿಮೀಟರ್ ಇದ್ದು 25 ಸೆಂಟಿಮೀಟರ್ ಆಯಿತು. ಇದರ ವ್ಯಾಸ 25 ಸೆಂಟಿಮೀಟರ್. ವ್ಯಾಸ ಅಂದ್ರೆ ಅರ್ಥ ಈ ಎರಡು ಪಾಯಿಂಟ್ಸ್ ಗಳನ್ನ ಸೇರಿಸುವಂತ ರೇಖೆ. ಇದು ಚೌಕ ಆಗಿದೆ. ಚೌಕದಲ್ಲಿ AC ಅನ್ನುವಂತಹದ್ದು ಚೌಕಕ್ಕೆ ವಿಕರ್ಣ ಆದ ವೃತ್ತಕ್ಕೆ ವ್ಯಾಸ. ಹಾಗೆ 28 ಅನ್ನೋದು ಈ ಚೌಕಕ್ಕೆ ವಿಕರ್ಣವಾಗಿ 28 ಸೆಂಟಿಮೀಟರ್ ಆಗಿ ನಿಂತ್ಕೊಂಡಿದೆ. ಹಾಗಾದ್ರೆ ಏನ್ ಮಾಡ್ಬೋದು ನಾವು ಅಲ್ಲಿ ಪೈಥಾಗೋರಸ್ ಹಾಕೊಂಡ್ರೆ, ಸಪೋಸ್ ಇಲ್ಲಿಂದ ಇಲ್ಲಿಗೆ ಕಾಮನ್ ಆಗಿ ಎ ಉದ್ದ ಇಟ್ಕೊಂಡ್ರೆ ಇದು ಎ ಆಯ್ತು, ಇದು ಎ ಆಯ್ತು. ಪೈಥಾಗೋರಸ್ ಪ್ರಕಾರ a² + a² = ac² ಅಂದ್ರೆ a² + a² = 28². a² + a² ಅಂದ್ರೆ 2a² ಕೂಡಿಸಿದಾಗ 28² ಬರುತ್ತೆ. 2a² = 28 ಅಂದ್ರೆ 784, 28 ವರ್ಗ 784. ಮಕ್ಕಳೇ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಸ್ಟೆಪ್ಸ್ ಗಳನ್ನ ಕಲಿಬೇಕಾಗುತ್ತೆ. ನಂತರ a² = /2 ಆಗುತ್ತೆ. a² = 784/2 ಮಾಡಿದ್ರೆ 392. ಅಂದ್ರೆ a² ಅನ್ನೋದೇನು? a² ಅಂದ್ರೆ ಅರ್ಥ ಇಲ್ಲಿ ಚೌಕದ ವಿಸ್ತೀರ್ಣ, ವರ್ಗದ ವಿಸ್ತೀರ್ಣ. ಈ ವರ್ಗದ ವಿಸ್ತೀರ್ಣವನ್ನ ವೃತ್ತದ ವಿಸ್ತೀರ್ಣದಲ್ಲಿ ಕಳೆದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ನಾವು ವರ್ಗದ ವಿಸ್ತೀರ್ಣ ಮಾಡಿದೀವಿ, ವೃತ್ತದ ವಿಸ್ತೀರ್ಣ ಮಾಡಬೇಕು. ವೃತ್ತದ ತ್ರಿಜ್ಯ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಅದಿಟ್ಕೊಂಡು ವಿಸ್ತೀರ್ಣ ಮಾಡಬೇಕು. ನೋಡಿ, ಚೌಕದ ವಿಸ್ತೀರ್ಣ 392 ಆಗಿದೆ. ವೃತ್ತದ ವಿಸ್ತೀರ್ಣ πr² ಕೊಡ್ತೀವಿ. πr² = 20/7 into r ಅಂದ್ರೆ 14 ಸೆಂಟಿಮೀಟರ್ ಇದೆ. 14² ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 616 ಚದರ ಸೆಂಟಿಮೀಟರ್ ಸಿಕ್ತು. ಹಾಗಾದ್ರೆ 616 ಅನ್ನೋದು ವೃತ್ತದ ವಿಸ್ತೀರ್ಣ, 392 ಅನ್ನೋದು ಚೌಕದ ವಿಸ್ತೀರ್ಣ. ಒಟ್ಟು ವೃತ್ತದ ವಿಸ್ತೀರ್ಣದಲ್ಲಿ ಚೌಕದ ವಿಸ್ತೀರ್ಣವನ್ನು ಹೊರಗೆ ತೆಗೆದ್ರೆ ನಮಗೆ ಉಳಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಹಾಗಾದ್ರೆ ಅರ್ಥ 616ರಲ್ಲಿ 392 ಕಡಿಬೇಕು. ನೋಡಿ, ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = 616 - 392 = 224 ಚದರ ಸೆಂಟಿಮೀಟರ್ ಆಗಿರುತ್ತೆ. ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದೀವಿ ನೋಡಿ, ವೃತ್ತ ಪರದೆಯ ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ. ವ್ಯಾಸ ಅಂತಂದ್ರೆ ಚೌಕಕ್ಕೆ ವಿಕರ್ಣ ಆಗುತ್ತೆ ಅನ್ನೋ ಪಾಯಿಂಟ್ ಯೂಸ್ ಮಾಡ್ಕೊಂಡು ಪೈಥಾಗೋರಸ್ ಹಾಕೊಂಡಿದೀವಿ. ಅದಿಟ್ಕೊಂಡು ಚೌಕದ ವಿಸ್ತೀರ್ಣ ಮಾಡಿದೀವಿ. ಆಮೇಲೆ πr² ಸೂತ್ರ ಹಾಕೊಂಡು ವೃತ್ತದ ವಿಸ್ತೀರ್ಣ ಮಾಡ್ಕೊಂಡಿದ್ದೀವಿ. ವೃತ್ತದ ವಿಸ್ತೀರ್ಣದಲ್ಲಿ ಚೌಕದ ವಿಸ್ತೀರ್ಣವನ್ನ ಕಳೆದಿದ್ದೀವಿ. ಇವೆಲ್ಲ ಸ್ಟೆಪ್ಗಳನ್ನ, ಇವೆಲ್ಲ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಕ್ಕೆ ಸಾಧ್ಯ. ಆದ್ರೆ ಇಂಥ ಪ್ರಶ್ನೆಗಳನ್ನ ಈ 3 ಮಾರ್ಕ್ಸ್ ಅಲ್ಲಿ ಅಥವಾ 4 ಮಾರ್ಕ್ಸ್ ಅಲ್ಲಿ ಸಾಮಾನ್ಯವಾಗಿ ವೃತ್ತಕ್ಕೆ ಸಂಬಂಧಪಟ್ಟಂತ 4 ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಅವಕಾಶಗಳು ಬಹಳ ಕಡಿಮೆ. ಇದೇ ಪ್ರಶ್ನೆ ಕೇಳೋ ಸಹಿತ 3 ಮಾರ್ಕ್ಸ್ ಕೇಳ್ತಾರೆ. ಹಾಗಾಗಿ ಇಂಥ ಪ್ರಶ್ನೆಗಳು ಸಹಿತ ನೀವು ಸಿದ್ಧರಾಗಬೇಕು ಅಂತ ಹೇಳ್ತೀನಿ. ಜೊತೆಗೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವೃತ್ತ ಅಂದ್ರೇನು, ವೃತ್ತಕ್ಕೆ ಸ್ಪರ್ಶಕ ಅಂದ್ರೇನು, ಛೇದಕ ಅಂದ್ರೇನು, ಸ್ಪರ್ಶಕದಲ್ಲಿ ಉಂಟಾಗುವಂತಹ ಕೋನ ಎಷ್ಟು, ಜೊತೆಗೆ ತ್ರಿಜ್ಯಾಂತರ ಖಂಡ ಅಂದ್ರೇನು, ವೃತ್ತಖಂಡ ಅಂದ್ರೇನು, ಕಂಸ ಅಂದ್ರೇನು, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪರಿಣಾಮ ಸೂತ್ರ ಏನು, ಮತ್ತೆ ವೃತ್ತದ ವಿಸ್ತೀರ್ಣ ಸೂತ್ರ ಮತ್ತು ವೃತ್ತ ಪರದೆ ಸೂತ್ರ ಇವೆಲ್ಲವೂ ಇಟ್ಕೊಂಡು ವೃತ್ತಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನ ಸಹಿತ ನಾವು ಈಸಿಯಾಗಿ ಬಿಡಿಸಲು ಸಾಧ್ಯ ಆಗುತ್ತೆ. ಒಂದು ಸಾರಿ ಗಮನ ಇಟ್ಟು ಆ ಪ್ರಶ್ನೆಗಳನ್ನ ನೋಡಿ, ಯಾವ ಕಾನ್ಸೆಪ್ಟ್ ಇದು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಯಾವ ಪ್ರಶ್ನೆಯನ್ನ ಈ ಪ್ರಶ್ನೆ ಬಿಡಿಸಬೇಕಾದಾಗ ಯಾವ ಕಾನ್ಸೆಪ್ಟ್ ನ ಫಾರ್ಮುಲಾ ಹಾಕೊಂಡ್ರೆ ಅರ್ಥ ಆಗುತ್ತೆ
ಬರುತ್ತೆ ಅಂತೇಳಿ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ಡೆಫಿನೆಟ್ ಆಗಿ ನಿಮಗೆ ಅದಕ್ಕೆ ಕೊನೆಗೆ ಸೊಲ್ಯೂಷನ್ ಸಿಗುತ್ತೆ, ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಹೀಗೆ ಮಾಡಿದ್ರೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಪರೀಕ್ಷೆಯಲ್ಲಿ ನೀವು ಬಹಳ ಧೈರ್ಯದಿಂದ ಬಿಡಿಸ್ಬೋದು ಅಂತ ಹೇಳ್ತಾ ಈ ಪಾಠ ನಿಮಗೆಲ್ಲ ಅನುಕೂಲ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.